55-year-old ಲೇಡಿ ಅಂತ ಹೇಳಿದ್ನಲ್ಲ. ಓ 72ರಿಂದ ಇವಾಗ ಎಷ್ಟು ಕೆಜಿ ಆಗಿದೆ? 50 ಕೆಜಿ ಅಟ್ ದ ಏಜ್ ಆಫ್ 55 years 4 ತಿಂಗಳಲ್ಲಿ ಅವರು 22 ಕಿಲೋಸ್ ಲಾಸ್ ಮಾಡಿದ್ದು. ಓಕೆ. ಅವ್ರ ಸ್ಕಿನ್ ಎಲ್ಲೂ ಸ್ಯಾಗ್ ಆಗಿಲ್ಲ. 38, 39 ಹತ್ರ 40 ಅಂದ್ಕೊಡಿ. 84 ಕೆಜಿ ಇದ್ದಾರೆ, ಇವಾಗ 67 ಕೆಜಿ ಆಗಿದ್ದಾರೆ. ತೋರಿಸಿ ನಿಮ್ದು. 6 ಪ್ಯಾಕ್ನ ಮಾಡ್ಕೊಂಡಿದ್ದೆ, ಅದು ಮನೇಲಿ ಇಟ್ಕೊಂಡು. ಹೆಲ್ದಿ ಪ್ರೋಟೀನ್ ತಿಂತೀನಿ, ಹೆಲ್ದಿ ಡ್ರೈ ಫ್ರೂಟ್ಸ್ ತಿಂತೀನಿ, ನೀವೇನೇ ಹೆಲ್ದಿ ಅಂತ ಲೇಬಲ್ ಕೊಡಿ, ಖರ್ಚಾಗ್ತಿಲ್ವೇ? ಯಾರು ಗುರು ಇವರು ಇಷ್ಟೊಂದು ದಪ್ಪ ಇದ್ದಾರೆ? ನೋಡಿ ನಾನು, ನೀವ್ ಇಷ್ಟ ದಪ್ಪ ಇದ್ರ ಈಗಿದ್ರ? ನಾನು 100 ಕಿಲೋಸ್ ಇದ್ದೆ. ನನ್ನ ಫೋಟೋಸ್ ತೋರಿಸ್ತೀನಿ ರೀ, ನೀವು ನನ್ನ ಫೋಟೋಸ್ ನೋಡಿದ್ರೆ ನಂಬಲ್ಲ ನೀವು. ಸೊ ನಾನು ದಾವಣಗೆರೆ ಜರ್ಮನಿಗೆ MBA ಮಾಡಕ್ ಹೋಗಿದ್ದೆ. ನಾನಲ್ಲಿ ಡಯಟ್ ಫುಡ್ ಅಂತ ಕಾನ್ಸೆಪ್ಟೇ ಇಲ್ಲ. ಗೋ ಗೆಟ್ ಫಿಟ್ ಅಂತ ಹೇಳಿ. ಗೋ ಗೆಟ್ ಫಿಟ್ ಫ್ರೀ, ಏನು ಚಾರ್ಜಸ್ ಇಲ್ಲ. ಫಾರ್ ಫ್ರೀ. ನಮ್ಮ ಹತ್ರ ಬಂದಾಗ ಎಲ್ಲರೂ ಹೇಳೋದು ಒಂದೇ, ಎಲ್ಲ ಕರೆಕ್ಟಾಗಿ ಮಾಡ್ತೀನಿ ಪ್ರಜ್ವಲ್, ಎಲ್ಲ ಹೆಲ್ದಿ ತಿಂತಾ ಇದ್ದೀನಿ. ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ, ಅಂದ್ರೆ ವೆಯ್ಟ್ ಲಾಸೇ ಆಗ್ತಾಯಿಲ್ಲ. ನಂತರ ಹೇಳ್ಬೋದು. ಇವಾಗ ನಿಮಗೆ ಒಂದು ಸೊಲ್ಯೂಷನ್ ಕೊಡ್ತೀನಿ. ಇವಾನೆ ಕಾಪ್ಸೆ. ನೀವು ರೈಸಿಂದ ತಿಂದ್ರು ಕಾಪ್ಸೆ, ಬ್ರೆಡ್ಡಿಂದ ತಿಂದ್ರು ಕಾಪ್ಸೆ, ಓಟ್ಸಿಂದ ತಿಂದ್ರು ಕಾಪ್ಸೆ, ಚಪಾತಿಯಿಂದ ತಿಂದ್ರು ಕಾಪ್ಸೆ, ರಾಗಿಯಿಂದ ತಿಂದ್ರು ಕಾಪ್ಸೆ. ಒಂದು 7 ಮಂತ್ಸಲ್ಲಿ 40 ಕೆಜಿ ವೆಯ್ಟ್ ಲಾಸ್ ಮಾಡಿಸಿದ್ರಿ. ಹಾಗಾದ್ರೆ ನಿಮ್ಮ ಫುಡ್ ಸ್ಟೈಲ್ ಎಲ್ಲ ಹೇಗಿರುತ್ತೆ? ಅನ್ನ ಸಾರು ಪಲ್ಯ ಅವೇ. ನಾನು 75 ಲೇಡಿ 6 ಪ್ಯಾಕ್ ಇಟ್ಕೊಂಡಿರೋದು ನೋಡಿದ್ದೀನಿ. ಬೈ 4-5 ಮಂತ್ಸಲ್ಲೇ 22 ಕಿಲೋಸ್ 25 ಕಿಲೋಸ್ ಲಾಸ್ ಆಗಿರೋ ಕೇಸಸ್ ಇದೆ. 10,000+ ಡೌನ್ಲೋಡ್ಸ್ ಇದೆ, ಪ್ಲೇ ಸ್ಟೋರ್ ಆ್ಯಪ್ ಸ್ಟೋರ್ ಎಲ್ಲ ನೋಡಿ. ಆ್ಯಂಡ್ ಅರೌಂಡ್ 1,000+ ಟ್ರಾನ್ಸ್ಫಾರ್ಮೇಷನ್ಸ್. ಎಷ್ಟು ತಿಂದ್ವಿ, ಎಷ್ಟು ಖರ್ಚು ಮಾಡಿದ್ವಿ, ಇದನ್ನ ಬಿಟ್ಟು ಇನ್ನೆಲ್ಲ ಮಾತಾಡ್ತಾರೆ. ನಾವು ನಾನ್ ವೆಜಿಟೇರಿಯನ್ ತಿನ್ನಿಸ್ತೀವಿ, ವೆಜ್ ಅಂದರೆ ವೆಜ್ ತಿನ್ನಿಸ್ತೀವಿ, ಎಗ್ ಅಂದರೆ ಎಗ್ ತಿನ್ನಿಸ್ತೀವಿ. ಸೊ ಇದು ಹೆಂಗಿರುತ್ತೆ ಅಂದರೆ, ವೆಯ್ಟ್ ಲಾಸ್ ಮಾಡಬೇಕಾ, 6 ಪ್ಯಾಕ್ ಬೇಕಾ, ಜಿಮ್ಗೆ ಹೋಗ್ಬೇಕು ಅಂತಲೇ ಏನಿಲ್ಲ, ಮನೇಲೇ ಕುತ್ಕೊಂಡು ನೀವು ಇದನ್ನೆಲ್ಲ ಮಾಡ್ಬೋದು. ಹೇಗೆ ಗೊತ್ತಾ, ನಮ್ಮ ಸ್ನೇಹಿತರೊಬ್ರು ಹೊಸದಾಗಿ ಒಂದು ಆ್ಯಪ್ ಲಾಂಚ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಯಾರು ಗೊತ್ತಾ, ನನ್ನ ಫ್ರೆಂಡು, ಬನ್ನಿ ತೋರಿಸ್ತೀನಿ. ಅವ್ರ ಮನೆಗೆ ಬಂದಿದ್ದೀನಿ. ಹಲೋ ಪ್ರಜ್ವಲ್, ಹೇಗಿದ್ದೀರಾ? ಹಾಯ್, ಆರಾಮಿದ್ದೀರಾ? ಆರಾಮಿದ್ದೀನಿ. ಇವರೇ ಪ್ರಜ್ವಲ್ ಅಂತ, ಅಪ್ಪಟ ಕನ್ನಡಿಗ. ಹೊಸದಾಗಿ ಒಂದು ಆ್ಯಪ್ನ ಲಾಂಚ್ ಮಾಡಿದ್ದಾರೆ. ತುಂಬ ಜನ ಕ್ಲೈಂಟು ವೈಟ್ ಲಾಸ್ ಆಗಿದ್ದಾರೆ, ತುಂಬ ಹೆಲ್ತ್ ಇಶ್ಯೂಸ್ನ ಸಾಲ್ವ್ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಏನು ಹೇಳಿ, ತೋರಿಸಿ ನಿಮ್ಮದು. 6 ಪ್ಯಾಕ್ನ ಮಾಡ್ಕೊಂಡಿದ್ದೀರಾ, ಅದು ಮನೇಲಿ ಇಟ್ಕೊಂಡು ಒಂದು ಆ್ಯಪ್ನ ಲಾಂಚ್ ಮಾಡಿದ್ದೀರಾ. ಆ್ಯಪ್ ಹೆಸರು ಸೊ ನಮ್ಮ ಆ್ಯಪ್ ಬಂದ್ಬಿಟ್ಟು ಗೋ ಗೆಟ್ ಫಿಟ್ ಅಂತ ಹೇಳ್ಬಿಟ್ಟು, ಗೋ ಗೆಟ್ ಫಿಟ್ ಅಂತ ಹೇಳಿ. ಗೋ ಗೆಟ್ ಫಿಟ್. ಓಕೆ. ಸೊ ಪ್ಲೇ ಸ್ಟೋರಲ್ಲಿ ಆ್ಯಪ್ ಸ್ಟೋರಲ್ಲಿ ಅವೈಲೇಬಲ್ ಇದೆ, ಡೌನ್ಲೋಡ್ ಮಾಡ್ಕೊಬೋದು. ಇಟ್ಸ್ ಫಾರ್ ಫ್ರೀ, ಏನು ಚಾರ್ಜಸ್ ಇಲ್ಲ. ಫಾರ್ ಫ್ರೀ ಟು ಡೌನ್ಲೋಡ್, ಫ್ರೀ ಟು ಯೂಸ್. ಅಂಟಿಲ್ ಅನ್ಲೆಸ್ ನೀವು ಯಾರು ಕೋಚ್ನ ಹೈರ್ ಮಾಡ್ತಿಲ್ಲ ಅಂತಂದರೆ ಕಂಪ್ಲೀಟ್ ಆ್ಯಪ್ ಇಸ್ ಫ್ರೀ. ವಾವ್. ಹಾಗಾದ್ರೆ ಕೋಚ್ ಬೇಡ, ಮೆಂಟರ್ ಯಾರು ಬೇಡ, ಹಾಗಾದ್ರೆ ಆ್ಯಪಲ್ಲಿ ಎಲ್ಲ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ನಾವು ಜಿಮ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಇವಾಗ ಫಿಟ್ನೆಸ್ ಅನ್ನೋದು ಈಗ ಪ್ರಿಫರೆನ್ಸಸ್ ಮೇಲೆ ಹೋಗುತ್ತೆ. ನೀವು ಜಿಮ್ಮಿಗೆ ಹೋಗ್ತೀರಾ ಅಂದರೆ ಜಿಮ್ಮಿಗೆ ಬೇಕಾಗಿರೋ ಥರ ಸೆಟಪ್ ಮಾಡ್ತೀವಿ, ವರ್ಕೌಟ್ ಪ್ಲಾನ್ ಕೊಡ್ತೀವಿ. ಇಲ್ಲ ಮನೇಲಿ ಮಾಡ್ಕೊತೀವಿ, ಮನೇಲಿ ವರ್ಕೌಟ್ ಮಾಡೋ ಥರ ಕೊಡ್ತೀವಿ. ನಾವು ನಾನ್ ವೆಜಿಟೇರಿಯನ್ ವೆಜ್ ತಿನ್ನಿಸ್ತೀವಿ, ವೆಜ್ ಅಂದರೆ ವೆಜ್ ತಿನ್ನಿಸ್ತೀವಿ, ಎಗ್ ಅಂದರೆ ಎಗ್ ತಿನ್ನಿಸ್ತೀವಿ. ಸೊ ಇದು ಹೆಂಗಿರುತ್ತೆ ಅಂದರೆ, ನಮ್ಮ ಮೇಜರ್ ಫೋಕಸ್ ಬಂದ್ಬಿಟ್ಟು ಸಸ್ಟೈನಬಿಲಿಟಿ ಮೇಲೆ ಫೋಕಸ್ ಮಾಡ್ತೀವಿ. ನೀವು ಈಗ 10 ಕಿಲೋ ನನ್ನ ಹತ್ರ ಬಂದು ಇಳಿಸೋದಲ್ಲ ಇಂಪಾರ್ಟೆಂಟ್ ನನಗೆ. ಇನ್ನು 20 ವರ್ಷ ಬಿಟ್ಟು ಫೋನ್ ಮಾಡಿದ್ರು ನೀವು ಅಲ್ಲೇ ಇರಬೇಕು. ದಟ್ ಈಸ್ ದ ಕಾನ್ಸೆಪ್ಟ್ ಹಿಯರ್. ಸೊ ಒನ್ ಟೈಮ್ ಲಾಸ್ ಅಲ್ಲ ಇದು. ಇಟ್ಸ್ ನಾಟ್ ಎ ಟೆಂಪ್ರರಿ ಸೊಲ್ಯೂಷನ್. ಸೊ ನಾವು ಕೊಡ್ತಿರೋದು ಪರ್ಮನೆಂಟ್ ಸೊಲ್ಯೂಷನ್. ಹೇಗೆ ಎಜುಕೇಟ್ ಮಾಡ್ತೀವಿ, ಏನಕ್ಕೆ ದಪ್ಪ ಆಗಿದ್ರಂತ ಫಸ್ಟ್ ಹೇಳ್ಕೊಡ್ಬೇಕು ನಾವು. ಅದಾದ್ಮೇಲೆ ಅದನ್ನ ಹೆಂಗೆ ಟ್ಯಾಕಲ್ ಮಾಡ್ತೀವಿ ಅಂತ ಹೇಳ್ಕೊಡ್ತೀವಿ. ಪ್ರತಿದಿನ ಅದನ್ನ ಹೆಂಗೆ ಟ್ರ್ಯಾಕ್ ಮಾಡೋದಾಗಿರ್ಬೋದು. ಇಷ್ಟು ದಿನ ನಮ್ಮ ಹತ್ರ ಬಂದಾಗ ಎಲ್ಲರೂ ಹೇಳೋದು ಒಂದೇ, ಎಲ್ಲ ಕರೆಕ್ಟಾಗಿ ಮಾಡ್ತೀನಿ ಪ್ರಜ್ವಲ್, ಎಲ್ಲ ಹೆಲ್ದಿ ತಿಂತಾ ಇದ್ದೀನಿ. ಆದರೆ ಇಲ್ಲಿ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ಏನು ತಿಂತಾ ಇದೀಯ ಅನ್ನೋದಕ್ಕಿಂತ ಎಷ್ಟು ತಿಂತಾ ಇದೀಯ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ, ಅಂದರೆ ವೆಯ್ಟ್ ಲಾಸೇ ಆಗ್ತಾಯಿಲ್ಲ. ನಂತರ ಹೇಳ್ಬೋದು. ಇವಾಗ ನಿಮಗೆ ಒಂದು ಸೊಲ್ಯೂಷನ್ ಕೊಡ್ತೀನಿ. ಇವಾನೆ ಎಷ್ಟು ದಿನ ಆಯಿತು ಆ್ಯಪ್ ಲಾಂಚ್ ಮಾಡಿ? ಆಲ್ಮೋಸ್ಟ್ 1.5 year 2 years ಹತ್ರ ಆಗ್ತಾ ಬಂತು. ಸೊ ಇದುವರೆಗೂ ಏನಂದ್ರೆ, ನಾವು MVP ಪ್ರಾಡಕ್ಟ್ ಅಂದ್ರೆ ಮಾರ್ಕೆಟ್ ವೈಬಲ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಬಿಫೋರ್ ಲಾಂಚಿಂಗ್ ದ ಮೈನ್ ವರ್ಷನ್ ಒಂದು ಟೆಂಪ್ರರಿ ಆ್ಯಪ್ ಅಂತ ರೆಡಿ ಮಾಡ್ಬಿಟ್ಟು ಇದು ಮಾಡ್ತೀವಿ. ಸೊ ಆ ಆ್ಯಪ್ನ ನಾನು ಆಲ್ಮೋಸ್ಟ್ 1.5 year ನಡೆಸಿದ್ದು. ಓನ್ಲಿ ರೀಸನ್ ಬೀಯಿಂಗ್, ಫಸ್ಟು ಜನಗಳಿಗೆ ಏನು ಬೇಕು ಅಂತ ನಮಗೆ ಅರ್ಥ ಆಗಬೇಕು. ನನ್ನ ಹತ್ರ ಒಂದು ಕಾನ್ಸೆಪ್ಟ್ ಇದೆ, ನನ್ನ ಹತ್ರ ಒಂದು ಐಡಿಯಾಲಜಿ ಇದೆ, ಅದನ್ನು ಅಲೈನ್ ಮಾಡ್ಬೇಕಂತಾನೆ ನನಗೆ ಅವ್ರಿಗೆ ಏನು ಕೊಡಬೇಕು, ಅವ್ರು ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಪ್ರತಿಯೊಂದೂ ಇವಾಗ ಡೇಟಾ ಇದೆ, ಇಷ್ಟು ದಿನ ಏನು ಆ್ಯಪ್ ಇದೆ, ಇದು MVP ಪ್ರಾಡಕ್ಟ್ ಅಂತಲೇ ಅನ್ಕೊತಾ ಇದ್ದೀವಿ. ಇನ್ನು ನಾವು ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ಗೆ ಒರಿಜಿನಲ್ ವರ್ಷನ್ ಆಫ್ ದ ಆ್ಯಪ್ ಬರುತ್ತೆ. ಓಕೆ. ಈಗಲೇ ನಾವು ಆಲ್ಮೋಸ್ಟ್ 10,000+ ಡೌನ್ಲೋಡ್ಸ್ ಇದೆ, ಪ್ಲೇ ಸ್ಟೋರ್ ಆ್ಯಪ್ ಸ್ಟೋರ್ ಎಲ್ಲ ನೋಡಿ. ಆ್ಯಂಡ್ ಅರೌಂಡ್ 1,000+ ಟ್ರಾನ್ಸ್ಫಾರ್ಮೇಷನ್ಸ್ ಇದೆ ನಮ್ಮ ಹತ್ರ, ರಿಯಲ್ ಟ್ರಾನ್ಸ್ಫಾರ್ಮೇಷನ್ಸ್. ಅವ್ರ ಹತ್ರ ಯಾವ ಬೇಕಾದ್ರೂ ಫೋನಲ್ಲಿ ಮಾತಾಡ್ಕೊಬೋದು, ಯಾರು ಬೇಕಾದ್ರೂ ಹೋಗಿ ಮೀಟ್ ಮಾಡಿ ಎಲ್ಲರದ್ದು ವಿಡಿಯೋ ತಗೋಬೋದು ನೀವು. ಓಕೆ. ಆಮೇಲೆ ನಾನೇನು ಸೈನ್ಸ್ ಮಾತಾಡ್ತೀನಿ, ಅವರು ಎಲ್ಲರೂ ಬಾಯಲ್ಲೂ ನೀವು ಸೈನ್ಸ್ ಕೇಳ್ಬೋದು. ಆ ಥರ ನೀವು ಪ್ರಿಪೇರ್ ಮಾಡಿದ್ರೆ, ಆ ಥರ ಎಲ್ಲ ಅವರಿಗೆಲ್ಲ ನಾಲೆಡ್ಜ್ ಸಿಕ್ಕಿದೆ. ಹೌದು. ಇವಾಗ ವೆರಿ ಬೇಸಿಕ್ ಕ್ವಶನ್ ನಿಮಗೆ, ಕ್ಯಾಲರೀಸ್ ಅಂದರೆ ಏನು? ಅಂದರೆ ನಮ್ಮ ವೆಯ್ಟ್ನ ಜಾಸ್ತಿ ಮಾಡುತ್ತೆ, ಮತ್ತು ಕ್ಯಾಲರೀಸ್ನ ಬಂದ್ ಮಾಡಬೇಕು ಅಂತ ಹೇಳಿದ್ರೆ ತುಂಬ ನಾವು ವರ್ಕೌಟ್ ಮಾಡಬೇಕಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಕರೆಕ್ಟ್ ಅಲ್ವಾ? ಇದೇ ತಪ್ಪು.
ಕ್ಯಾಲರೀಸ್ ಅನ್ನೋದೇನಿದೆಯಲ್ಲ ಇದು ABCD ನ್ಯೂಟ್ರಿಷನ್ ಅಂತ ಬಂದಾಗ ಇಲ್ಲ ಫಿಟ್ನೆಸ್ ಅಂತ ಬಂದಾಗ ಇದನ್ನೇ ಯಾರೋ ಹೇಳ್ಕೊಡ್ತಿಲ್ಲ. ನೀವು ಥೌಸಂಡ್ಸ್ ಆಫ್ ರೀಲ್ಸ್ ನೋಡಿರ್ತೀರಾ ಇಲ್ಲಿವರೆಗೂ ಕ್ಯಾಲರೀಸ್ ಅಂತ ಹೇಳ್ಬಿಟ್ಟು, ನಿಜನಾ? ಹೌದು ನೋಡಿರ್ತೀರಾ. ಕ್ಯಾಲರೀಸ್ ಅನ್ನೋ ವರ್ಡೇ ನಮಗೆ ಗೊತ್ತಿಲ್ಲ, ಅದನ್ನ ನೀವೇನು ಅಂತಾನೆ ಅರ್ಥ ಮಾಡ್ಕೊಂಡಿಲ್ಲ. ದಿಸ್ ಇಸ್ ಹೌ ಇಟ್ ಈಸ್. ಎಲ್ಲರೂ ಇದೇ ತರನೇ ಅರ್ಥ ಮಾಡ್ಕೊಳ್ತಾ ಇರೋದು. ಕ್ಯಾಲರೀಸ್ ಅಂದ್ರೆ ವೆರಿ ಸಿಂಪಲ್. ಕ್ಯಾಲರೀಸ್ ಲೆಸ್ ಮಾಡಿ, ಪ್ರೋಟೀನ್ ಜಾಸ್ತಿ ಮಾಡಿ, ವೆಯ್ಟ್ ಜಾಸ್ತಿ ಆಗ್ತೀರಾ ಅಂತ ಇಷ್ಟು ಮಾತ್ರ ತಿಳ್ಕೊಳ್ತೀವಿ. ಜನರಲೈಸ್ ಟಾಕ್ಸ್. ಅದರಲ್ಲೂ ಈಗ ಕ್ಯಾಲರೀಸ್ ಅಂದ್ರೆ ಏನು, ವೆರಿ ಸಿಂಪಲ್. ನಾವೀಗ ಊಟ ಮಾಡ್ತೀವಿ, ನಮಗೆ ಅದರಿಂದ ಎನರ್ಜಿ ಬರುತ್ತೆ. ಎಷ್ಟು ಎನರ್ಜಿ ಬಂತು ಅಂತ ನಾವು ಕ್ಯಾಲರೀಸ್ ಮುಖಾಂತರ ಹೇಳ್ತಿದ್ವಿ. ಕ್ಯಾಲರಿ ಒಂದೊಂದು ಒಂದು ಮೆಷರಿಂಗ್ ಯೂನಿಟ್. ಈಗ ಹೆಂಗೆ ನಾವು ಡಿಸ್ಟೆನ್ಸ್ನ ಕಿಲೋಮೀಟರ್ ಲೆಕ್ಕದಲ್ಲಿ ಹೇಳ್ತೀವೋ ಅದೇ ಥರ ಎನರ್ಜಿ ಎಷ್ಟು ಬಂತು ಅಂತ ಒಂದು ಮೆಜರಿಂಗ್. ಈಗ 10 ಎನರ್ಜಿ 10 ಡಿಸ್ಟೆನ್ಸ್ ಅಂತ ಹೇಳಲ್ಲ, 10 ಕಿಲೋಮೀಟರ್ ಅಂತ ಹೇಳ್ತೀವಿ. ಅದೇ ಥರ 10 ಎನರ್ಜಿ ಅಂತ ಹೇಳಿದ್ರೆ 10 ಕ್ಯಾಲರೀಸ್ ಅಂತ ಹೇಳ್ತಿದ್ವಿ. ಪ್ರತಿ ಫುಡ್ಡಲ್ಲೂ ಅದರದ್ದೇ ಆದಂಥ ಎನರ್ಜಿ ಯೂನಿಟ್ಸ್ ಇರುತ್ತೆ. ಈಗ 100 ಗ್ರಾಮ್ ಆ್ಯಪಲ್ ತಿಂದರೆ 52 ಕ್ಯಾಲರಿ ಅಂತಾರೆ, 100 ಗ್ರಾಮ್ ರೈಸ್ ತಿಂದರೆ 130 ಕ್ಯಾಲರಿ, 100 ಗ್ರಾಮ್ ಚಿಪ್ಸ್ ತಿಂದರೆ 550 600 ಕ್ಯಾಲರಿ ಅಂತ ಹೇಳ್ತಾರೆ. ಪ್ರತಿ ಒಂದ್ರದ್ದು ಅದರದ್ದೇ ಆದಂಥ ಎನರ್ಜಿ ಯೂನಿಟ್ಸ್ ಇರುತ್ತೆ. ಅದನ್ನೇ ನಾವು ಕ್ಯಾಲರೀಸ್ ಅಂತ ಹೇಳ್ತಿರೋದು. ಇವಾಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಡೈಲಿ ಬೇಸಿಸ್ ಮೇಲೆ ಲೆಟ್ಸ್ ಸೇ ನೀವೀಗ 2000 ಕ್ಯಾಲರಿ ತಿಂತಾ ಇದ್ದೀರಾ. ಅರ್ಥ ಏನು? 2000 ಕ್ಯಾಲರಿ ತಿಂತಾ ಇದ್ರೆ 2000 ಎನರ್ಜಿ ಬಂತು. ಬಟ್ ನೀವು ದಿನಕ್ಕೆ 1500 ಕ್ಯಾಲರಿ ಮಾತ್ರ ಖರ್ಚು ಮಾಡ್ತಿದ್ರ, ಅಂದ್ರೆ ಬರ್ನ್ ಮಾಡ್ತಿದ್ರ. ಅವಾಗ ಏನಾಗುತ್ತೆ? ಉಳಿದಲ್ಲೇ ಸ್ಟೋರೇಜ್ ಆಗುತ್ತೆ. 500 ಕ್ಯಾಲರಿ ಉಳಿದು ನಾವು ದಪ್ಪ ಆದ್ವಿ. ಈಗ ಕರೆಕ್ಟಾ? ಕರೆಕ್ಟ್. ಈಗ ಈ 1500 ಕ್ಯಾಲರಿ ಖರ್ಚು ಮಾಡ್ತಿದ್ರ ಇಲ್ಲ ಬರ್ನ್ ಮಾಡ್ತಿದ್ರ ಅಂತ ಹೇಳಿದ್ನಲ್ಲ, ಈ 1500 ಕ್ಯಾಲರಿ ಮೇಲೆ ನಾನು ಹೆಲ್ದಿ ಫ್ಯಾಟ್ ತಿಂತೀನಿ, ಹೆಲ್ದಿ ಪ್ರೋಟೀನ್ ತಿಂತೀನಿ, ನಾನು ತಿಂತಿರೋದೇ ಹೆಲ್ದಿ ಪ್ರೋಟೀನ್ ತಿಂತೀನಿ, ಹೆಲ್ದಿ ಡ್ರೈ ಫ್ರೂಟ್ಸ್ ತಿಂತೀನಿ, ನೀವೇನೇ ಹೆಲ್ದಿ ಅಂತ ಲೇಬಲ್ ಕೊಡಿ, ಖರ್ಚಾಗ್ತಿಲ್ವೇ? ಕರೆಕ್ಟ್. ಬರ್ನೇ ಆಗ್ತಿಲ್ಲ ಅಂದ್ರೆ ಮತ್ತೆ ಉಳ್ಕೊಳ್ಳೇಬೇಕಲ್ವಾ? ಅರ್ಧ ಅದನ್ನೇ ನಾವು ರಿವರ್ಸ್ ಮಾಡಿದ್ರೆ ಲೆಟ್ಸ್ 1500 ಕ್ಯಾಲರಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರಿ, 2000 ಕ್ಯಾಲರಿ ಬರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಈ ಎಕ್ಸ್ಟ್ರಾ ಏನು ಕ್ಯಾಲರೀಸ್ನ ಬರ್ನ್ ಮಾಡ್ತಿದ್ರ, ಎನರ್ಜಿನ ಬರ್ನ್ ಮಾಡ್ತಿದ್ರ, ಅದನ್ನು ಕಂಪೆನ್ಸೇಟ್ ಮಾಡೋಕ್ಕೋಸ್ಕರ ಬಾಡಿ ಏನು ಮಾಡುತ್ತೆ, ಇಷ್ಟು ದಿನ ಸ್ಟೋರ್ ಆಗಿರೋ ಫ್ಯಾಟಿಂದ ಎನರ್ಜಿನ ರಿಲೀಸ್ ಮಾಡ್ಕೊತ ಬರುತ್ತೆ. ಬೇಸಿಕ್ ಕಾನ್ಸೆಪ್ಟ್ ಇದು. ಎಷ್ಟು ತಿಂದ್ವಿ, ಎಷ್ಟು ಖರ್ಚು ಮಾಡಿದ್ವಿ, ಇದನ್ನ ಬಿಟ್ಟು ಇನ್ನೆಲ್ಲ ಮಾತಾಡ್ತಾರೆ. ಕರೆಕ್ಟ್. ನನಗೂ ಅನ್ವಯ ಆಗುತ್ತೆ. ಹಾಗಾದ್ರೆ ನಿಮ್ಮ ಹತ್ರ ತುಂಬ ತಿಳ್ಕೊಳ್ಳೋದಿದೆ. ನಾನು ಫಸ್ಟು ಫಿಟ್ನೆಸ್ ಬಗ್ಗೆ ಮತ್ತು ಹೆಲ್ತ್ ಬಗ್ಗೆ ಏನು ತಿನ್ನಬೇಕು, ಹೇಗೆ ಏನಂತ ನಾನು ಫಸ್ಟು ಎಜುಕೇಟೆಡ್ ಆಗ್ತಾ ಇದ್ದೀನಿ. ಎಲ್ಲರಿಗೂ ಅವಶ್ಯಕತೆ ಇದೆ ಮ್ಯಾಮ್ ಇದು. ನೀವು ಯಾವುದೇ ಪ್ರೊಫೆಷನಲ್ಲಿ ಏನೇ ಇರ್ರಿ, ಬೇಸಿಕ್ಸ್ನ ತಿಳ್ಕೊಳ್ಳಿ. ಬೇಸಿಕ್ಸಿಂದನೇ ಎಲ್ಲ. ನಾವು ಇದುವರೆಗೂ ಥೌಸಂಡ್ಸ್ ಆಫ್ ಟ್ರಾನ್ಸ್ಫಾರ್ಮೇಷನ್ಸು, ಎಷ್ಟೋ ಡಯಾಬಿಟೀಸ್ ಆಗಿರ್ಬೋದು, ಇಲ್ಲ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಹೇಳ್ತೀವಿ, ಡಯಾಬಿಟೀಸು, PCOD, PCOS, ಥೈರಾಯ್ಡು, ಇದೆಲ್ಲದಕ್ಕೂ ನೀವೇನೇ ಟ್ಯಾಬ್ಲೆಟ್ಸ್ ತೊಗೊಂಡ್ರು ಲೈಫ್ ಸ್ಟೈಲ್ ಇಂಟರ್ವೆನ್ಷನ್ ಅಂತ ಬೇಕೇ ಬೇಕು. ಡಾಕ್ಟರ್ಸು ಸಮೇತ ಹೇಳ್ತಾರೆ ವೆಯ್ಟ್ ಇಳಿಸಿ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಹೆಂಗೆ ಇಳಿಸಿ? ಅದಕ್ಕೊಂದು ಪ್ರಾಪರ್ ಸ್ಟ್ರಕ್ಚರ್ ಬೇಕು, ಗೈಡೆನ್ಸ್ ಬೇಕು, ಒಂದು ಸ್ಟ್ರಕ್ಚರ್ ಬೇಕು, ಒಂದು ವೆಲ್ ಸ್ಟ್ರಕ್ಚರ್ಡ್ ಪ್ಲ್ಯಾನ್ ಬೇಕು. ನಿಮಗೆ ಎಜುಕೇಟ್ ಆಗಬೇಕು. ನೀವು ಏನಕ್ಕೆ ಅಂತ ತಿನ್ನಬೇಕು ಅಂತ ನಿಮ್ಗೆ ಅರ್ಥ ಆದರೆ ನೀವು ಅದನ್ನ ಈಸಿಲಿ ಫಾಲೋ ಮಾಡ್ಕೊಂಡು ಹೋಗ್ತೀರಾ. ಈಗ ರಾದರ್ ದ್ಯಾನ್ ನಮ್ಮದು ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ನಿಮಗಂತಲೇ ಸಪ್ರೇಟಾಗಿ ಫುಡ್ ಕುಕ್ ಮಾಡೋದು, ಮನೆಯವ್ರಿಗೆಲ್ಲ ಸಪ್ರೇಟಾಗಿ ಕುಕ್ ಮಾಡೋದು, ಇವೆಲ್ಲ ಇರಲ್ಲ. ಇವೆಲ್ಲ ನಾನ್ ಸೆನ್ಸ್ ನನ್ನ ಪ್ರಕಾರ. ಮನೇಲಿ ಏನಿರುತ್ತೋ ಅಡುಗೆ ಅದನ್ನೇ ತಿನ್ನೋದು. ಏನಂದರೆ ಅಳತೆ ಊಟ ಮಾಡಿಸ್ತೀವಿ ನಾವು, ಮೆಜರ್ ಮಾಡಿ ತಿನ್ಸೋದು. ಅದು ಹೆಂಗೆ? ನಿಮ್ಮ ಏಜು, ಹೈಟು, ವೆಯ್ಟಿಗೆ ತಕ್ಕಂತೆ ನಿಮ್ಮದು ಎಷ್ಟು ತಿನ್ನಬೇಕು, ಹೆಂಗೆ ಇದಾಗುತ್ತೆ, ಖರ್ಚು ಮಾಡೋದು ನೀವು ಹೆಂಗೆ, ಅದನ್ನೆಲ್ಲ ನಿಮಗೆ ಲೈವ್ ತೋರಿಸಿ ನಿಮ್ಮ ನಂಬರ್ಸೇ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಿಸೋದು ನಾವು. ಓಕೆ, ಇವಾಗ ಫಿಟ್ನೆಸ್ ಅಂತ ಬಂತು ಅಂತೇಳಿ ಎಲ್ಲರೂ ಏನು ಹೇಳ್ತಾರೆ, ಅದಕ್ಕೆ ಸಪ್ರೇಟ್ ಫುಡ್ ತೊಗೋಬೇಕು, ದುಡ್ಡು ಎತ್ತಿಡಬೇಕು, ಟೈಮ್ ಕೊಡಬೇಕು, ತುಂಬ ಕಾಸ್ಟ್ಲಿ ಅಪ್ಪ ಅಂತೇಳಿ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ. ನಾನು ತುಂಬ ಬ್ಯುಸಿ ಸ್ಕೆಡ್ಯೂಲ್ ಇಲ್ಲಪ್ಪ, ನನಗೇನು ಮಾಡೋಕ್ಕಾಗ್ತಾ ಇಲ್ಲ, ಅದರಲ್ಲೂ ಫುಡ್ಡು ಟೈಮ್ ಟು ಟೈಮ್ ಇಂಟೇಕ್ ಮಾಡಬೇಕು, ಅದು ಸಪ್ರೇಟಾಗಿ ತರಬೇಕು, ಬ್ರೋಕ್ಲಿ ಅಂತೆ ಬೇರೆ ಬೇರೆ ಫುಡ್ಗಳೆಲ್ಲ ತರಬೇಕು, ಆಗಲ್ಲ ಬಿಡ ನನ್ನ ಕೈಲಿ ಅಂತ ಹೇಳ್ತಾರೆ. ಹಿಂಗೆ ನಿಲ್ಸ್ಕೊಂಡಿರ್ತೀರಾ ಪ್ರಜ್ವಲ್ ಸರ್? ಮ್ಯಾಮ್ ಫಸ್ಟು ಒಂದು ಕಾಫಿ ಕೊಡೋದು ಬಿಡೋಣ, ತುಂಬ ದೂರದಿಂದ ಬಂದಿದ್ದೀರಾ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಬೇಸಿಕಲಿ ಇನ್ನೊಂದೇನೆಂದರೆ ಈ ಹೆಲ್ತು, ಇದು ಫಿಟ್ನೆಸ್ಸು ಅಂತ ಏನೆಲ್ಲ ಹೇಳ್ತಿದ್ದೀವಿ, ಬ್ರೋಕ್ಲಿ ದುಡ್ಡಿರಬೇಕು, ಅದಿರಬೇಕು, ಇದಿರಬೇಕು. ಇಲ್ಲ, ನೀವು ಲೈವ್ ಎಕ್ಸಾಂಪಲ್ಸ್ಗಳು ಕೊಡ್ತೀನಿ ಒಂದೆರಡು. ಅವ್ರ ಹತ್ರನೇ ಕೇಳಿ ಎಷ್ಟು ದುಡ್ಡು ಉಳಿಸ್ತಾ ಇದ್ದೀನಿ ನಾನು ಅಂತ ಹೇಳ್ಬಿಟ್ಟು. ಮನೇಲಿ ಏನು ಅಡುಗೆ ರೆಡಿ ಇರುತ್ತೆ, ಅದನ್ನೇ ತಿನ್ಸೋದು. ಇವಾಗ ನೋಡಿ, ತುಂಬ ಸಿಂಪಲಾಗಿ ಹೇಳ್ಬೇಕಂತಂದರೆ ಕಾಪ್ಸೆ. ನೀವು ರೈಸಿಂದ ತಿಂದರೂ ಕಾಪ್ಸೆ, ಬ್ರೆಡ್ಡಿಂದ ತಿಂದರೂ ಕಾಪ್ಸೆ, ಓಟ್ಸಿಂದ ತಿಂದರೂ ಕಾಪ್ಸೆ, ಚಪಾತಿಯಿಂದ ತಿಂದರೂ ಕಾಪ್ಸೆ, ರಾಗಿಯಿಂದ ತಿಂದರೂ ಕಾಪ್ಸೆ ಅಲ್ವಾ? ಬಾಡಿ ಒಳಗೆ ಹೋದ್ಮೇಲೆ ಇದು ರೈಸಿಂದ ಬರ್ತಿದೆ ಕೆಟ್ಟ ಕಾಪ್ಸು, ಓಟ್ಸಿಂದ ಬರ್ತಿದೆ ಒಳ್ಳೆ ಕಾಪ್ಸ್ ಅಂತ ಏನು ಪ್ರೋಸೆಸ್ ಮಾಡಲ್ವೇ? ಇದು ಯಾರು ಹುಟ್ಟಾಕಿರೋದು? ನಾವೇ ಹುಟ್ಟಾಕೊಂಡಿರೋದು ಇದು. ಮಾರ್ಕೆಟಿಂಗ್ ಮಾಡ್ತಾರೆ ಅವ್ರ ಪಾಪ ಕಂಪ್ನಿ, ಅವ್ರ ಓಟ್ಸಿನ ಕಂಪ್ನಿ ಇರುತ್ತೆ, ಅವ್ರದ್ದು ರೆವೆನ್ಯೂ ಜನ್ರೇಟ್ ಆಗಬೇಕು, ಅವ್ರು ಮಾರ್ಕೆಟಿಂಗ್ ಮಾಡ್ತಾರೆ. ನಮಗೆ ತಲೆ ಇರಬೇಕು ಫಸ್ಟು. ಓಕೆ, ಅಲ್ಲ ಓಟ್ಸ್ ತಿನ್ನೋ ತಪ್ಪು ಅಂತ ಹೇಳ್ತಿಲ್ಲ, ಇಟ್ಸ್ ಜಸ್ಟ್ ಕನ್ವೀನಿಯಂಟ್. ಕುಕ್ ಮಾಡಿ ತಿನ್ನೋದಕ್ಕೆ ಟೈಮ್ ಹಿಡಿಯುತ್ತೆ. ಬಟ್ ಇಲ್ಲಿ ಓಟ್ಸ್ ಅಂದರೆ ಇನ್ಸ್ಟೆಂಟಾಗಿ ಹಾಲು ಹಾಕ್ಕೊಂಡು ತಿಂದ್ಬಿಡ್ಬೋದು ಅನ್ನೋದು ಬಿಟ್ಟರೆ, ಅದು ತಿಂದರೆ ಮಾತ್ರನೇ ಕರೆಕ್ಟು, ಇದು ತಿಂದರೆ ತಪ್ಪು ಅಂತ ಏನಿಲ್ಲ.
ನಿಮಗಂತ ಓಟ್ಸ್ ತಿನ್ಕೊಂಡು ಮನೆಯವ್ರಿಗೆಲ್ಲ ಚಿತ್ರಾನ್ನ ಮಾಡ್ಕೊಂಡು ಕೂತಿರೋ ಅರ್ಥನೇ ಇಲ್ಲ ಅಲ್ಲಿ. ಎರಡೂ ಕಾಪ್ಸೆ. ಅದೇ ಥರ ಪ್ರೋಟೀನ್ ಅಂತ ಬಂದಾಗ ವೇ ಪ್ರೋಟೀನ್ ಕುಡಿಲೇಬೇಕು ಅಂತ ಏನಿಲ್ಲ. ವೇ ಪ್ರೋಟೀನ್ 1 ಸ್ಕೂಪಲ್ಲಿ 25 ಗ್ರಾಮ್ ಪ್ರೋಟೀನ್ ಇರುತ್ತೆ. 100 ಗ್ರಾಮ್ ಇದು ಚಿಕನ್ ತಿಂದರೂ 25 ಗ್ರಾಮ್ ಪ್ರೋಟೀನ್ ಬರುತ್ತೆ. 50 ಗ್ರಾಮ್ ಸೋಯಾ ಚಂಕ್ಸ್ ತಿಂದ್ರೂ 25 ಗ್ರಾಮ್ ಪ್ರೋಟೀನ್ ಬರುತ್ತೆ. ಅದೇ ಎಗ್ ತಿಂದರೂ 4 ಮೊಟ್ಟೆ ತಿಂದ್ರೂ 24 ಪ್ರೋಟೀನ್ ಬರುತ್ತೆ. ಇಲ್ಲ ಸೋಯಾ ತಿನ್ನೋಕ್ಕಾಗಲ್ಲ, ಪನ್ನೀರ್ ಇದೆ, ಹೈ ಪ್ರೋಟೀನ್ ಪನ್ನೀರ್ಗಳು, ಲೋ ಫ್ಯಾಟ್ ಪನ್ನೀರ್ಗಳು ಸಿಗುತ್ತೆ. 100 ಗ್ರಾಮಲ್ಲಿ 25 ಗ್ರಾಮ್ ಪ್ರೋಟೀನ್ ಇದೆ. ಬಾಡಿ ಒಳಗೆ ಹೋದ್ಮೇಲೆ ಇದು ವೇ ಪ್ರೋಟೀನಲ್ಲಿ ಬರ್ತಿದೆ, ಒಳ್ಳೆ ಪ್ರೋಟೀನು ಅಂತೇನು ಪ್ರಾಸೆಸ್ ಮಾಡಲ್ಲ. ಬಾಡಿ ಒಳಗೆ ಗೊತ್ತಾಗದೆ ಇದು ಕಾಪ್ಸ, ಇದು ಫ್ಯಾಟ, ಇದು ಪ್ರೋಟೀನ ಹೆಂಗೆ ಪ್ರಾಸೆಸ್ ಮಾಡಬೇಕೋ ಹಂಗೆ ಪ್ರಾಸೆಸ್ ಮಾಡುತ್ತೆ. ಇದೆಲ್ಲ ಸುಮ್ಮನೆ ನಾವು ಊಟಕೊಂಡು ಕಾಂಪ್ಲಿಕೇಟ್ ಮಾಡ್ಕೊಂಡು ಕುತ್ಕೊಂಡಿರೋದು. ಓಕೆ. ನಾವೇನೆ ಹಂಗಾರೆ ಇದಕ್ಕೆಲ್ಲ ನಾವೇ ನಮ್ದೇ ಮೈಂಡ್ ಸೆಟ್ ಹಂಗಾಗಿದೆ ಅಂತ ಆಯ್ತು. ನೀವು ಹೇಳೋದು ನೋಡಿದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೀವಿ, ಇಂಟರ್ನೆಟ್ ಅಲ್ಲಿ ನೋಡ್ತೀವಿ, ಅದಾದ್ರೂ ಅದ್ರ ಬಗ್ಗೆ ಹೇಗೆ ವೆಯ್ಟ್ ಲಾಸ್ ಮಾಡೋದು ಹೇಗೆ ಅಂತ ಎಲ್ಲ ಹೇಳಿ ಅದರಲ್ಲೆಲ್ಲ ನಾವು ಹೀಗೆ ಒಂದು ಪ್ರಾಪರ್ ಆಗಿ ಗೈಡೆನ್ಸ್ ತಿಳ್ಕೊಬೇಕು. ಪ್ರಾಪರ್ ಆಗಿ ಯಾರು ತಿಳ್ಕೊಂಡಿರೋದು ಅವ್ರನ್ನ ನಾವು ಭೇಟಿ ಮಾಡಿದಾಗಲೇ ಗೊತ್ತಾಗುತ್ತೆ ಹೇಗೆ ಏನು ಅಂತ ಹೇಳಿ. ಓಕೆ, ಒಂದು ಕಾಫಿ ಕುಡಿಯೋಣ ಫಸ್ಟ್ ಮ್ಯಾಮ್? ಕಾಫಿನಾ? ಕಾಫಿ ಎಲ್ಲ ಬಿಡಬೇಕು ಅಂತಾರಲ್ಲ ಈಗ. ಓಕೆ, ವೆರಿ ಸಿಂಪಲ್. ನಾನು ಯೂಶಲಿ ಬ್ಲ್ಯಾಕ್ ಕಾಫಿ ಕುಡಿತೀನಿ, 0 ಕ್ಯಾಲರಿ. ಕಾಫಿಯಲ್ಲಿ ಕ್ಯಾಲರೀಸ್ ಇರುತ್ತೆ. ಓಕೆ, ಕಾಫಿ ಪೌಡ್ರಲ್ಲಿ 0 ಕ್ಯಾಲರಿ, ನೀರು 0 ಕ್ಯಾಲರಿ. ಬ್ಲ್ಯಾಕ್ ಕಾಫಿ ಕುಡಿದಾಗ 0 ಕ್ಯಾಲರಿ. ಓ, ನಾವು ಬ್ಲ್ಯಾಕ್ ಕಾಫಿ ಅಷ್ಟೇ ಕುಡಿಬೇಕು? ಹಂಗೇನಿಲ್ಲ. ಈಗ ಹಾಲು ಹಾಕೊಂಡ್ರೆ ಹಾಲಿನ ಕ್ಯಾಲರೀಸ್ ಬರುತ್ತೆ, ಎಕ್ಸ್ಟ್ರಾ ಆಡ್ ಆನ್ ಆಗುತ್ತೆ. ಶುಗರ್ ಹಾಕಿದ್ರೆ ಶುಗರ್ ಕ್ಯಾಲರೀಸ್ ಬರುತ್ತೆ. ಅದ್ರ ಮೇಲೆ ಕ್ರೀಮ್ ಹಾಕೊಂಡ್ರೆ ಕ್ರೀಮ್ ಕ್ಯಾಲರೀಸ್ ಆಡ್ ಆಗುತ್ತೆ. ಅದ್ರ ಮೇಲೆ ಚಾಕೋ ಚಿಪ್ಸ್ ಹಾಕಿದ್ರೆ ಚಾಕೋ ಚಿಪ್ಸ್ ಕ್ಯಾಲರೀಸ್ ಆಡ್ ಆಗುತ್ತೆ ಅಲ್ವಾ? ಅಷ್ಟೇ ಇಷ್ಟೇ ಇದು ಕ್ಯಾಲರೀಸ್ ಆಡ್ ಆಗುತ್ತೆ. ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ಫ್ಯಾಟ್ ಲಾಸ್ ಆಗಲ್ಲ. ನನ್ 0 ಕ್ಯಾಲರಿಯಿಂದ ನನಗೆ ಇದಾಗ್ತದೆ ಅಂದ್ರೆ ನಾನು ಅದರಿಂದ ಏನೋ ಎನರ್ಜಿ ಕೊಡ್ತಾ ಇಲ್ಲ ಬಾಡಿಗೆ. ಓಕೆ ಓಕೆ ಓಕೆ, ಗೊತ್ತಾಯ್ತು. ಒಂದು ಕೆಫೀನ್ ಕೊಡ್ತಾ ಇದ್ದೀನಿ ಅಷ್ಟೇ ಬಾಡಿಗೆ. ಕೆಫೀನ್ ಒಂದು ಡ್ರಗ್ ತರ ವರ್ಕ್ ಆಗುತ್ತೆ, ನಮಗೆ ಅಲರ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದೇ ತರ ನಿಕೋಟಿನ್ ಕಾಫಿ ಕೆಲವ್ರಿಗೆ ಅದು ಅಲರ್ಟ್ ಮಾಡೋ ತರ ಇರುತ್ತೆ. ಒಬ್ಬೊಬ್ರದ್ದು ಒಂದೊಂದು ಥರ ಇಷ್ಟಗಳು, ಅವ್ರವ್ರ ಪ್ರಿಫರೆನ್ಸಸ್ಸು. ಹಂಗಂತ ಈಗ ನಾನು ಹೇಳಿದ ಕಾಫಿ ಟೀ ಕುಡಿಯೋದಲ್ಲ, ಕುಡಿದ್ಮೇಲೆ ಅದಕ್ಕೂ ಒಂದು ಲಿಮಿಟು ಒಂದೇ ಹೇಳಿದೆ ಗೊತ್ತಾ. ನೀವು ಏನು ಬೇಕಾದ್ರೂ ತಿನ್ನಿ, ಎಷ್ಟು ತಿಂದ್ರಿ ಅನ್ನೋದು ತುಂಬ ಮ್ಯಾಟರ್ ಆಗೋದು. ಓಕೆ, ಏನು ತಿಂದ್ರಿ ಅನ್ನೋದಕ್ಕಿಂತ ಎಷ್ಟು ತಿಂದ್ರಿ ಅನ್ನೋದೇ ನಿಜವಾದ ಇದು. ಅದೇ ನಾವು ಇವಾಗ ದುಡ್ಡು ಖರ್ಚು ಮಾಡ್ಬೇಕಾದ್ರೆ ಲೆಕ್ಕಾಚಾರ ಮಾಡ್ಕೊಂಡು ಖರ್ಚು ಮಾಡ್ತಿಲ್ಲ, ಅದೇ ರೀತಿಯಾಗಿ ಫುಡ್ ತಿನ್ಬೇಕಾದ್ರೂ ಕೂಡ ನಾವು ಲೆಕ್ಕಾಚಾರ ಮಾಡ್ಕೊಂಡು ತಿನ್ಬೇಕು. ಹೌದು, ಏನ್ ತಿಂದ್ರೆ ಎಷ್ಟು ತಿನ್ಬೇಕು. ನಿಮ್ಮ ಬಾಡಿನ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಏನು ಪ್ರಯೋಜನ ಇದನ್ನೆಲ್ಲ ಮಾಡಿ? ನಿಮ್ಮ ಬಾಡಿಗೆ ಎಷ್ಟು ಬೇಕು, ಏನು ಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಮತ್ತೇನು ಪ್ರಯೋಜನ ಅಲ್ಲಿ? ನಮ್ಮ ಬಾಡಿನ ಫಸ್ಟ್ ನಾವು ಅರ್ಥ ಮಾಡ್ಕೊಬೇಕು. ಹೌದು. ಸೊ ನಾವು ಬಂದ ತಕ್ಷಣ ಯಾರೇ ನಮ್ಮ ಹತ್ರ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಕ್ಲೈಂಟ್ ಕೋಚನ್ನ ಎನ್ರೋಲ್ ಮಾಡ್ಕೊತಾರೆ, ನಾವು ವೆರಿ ಫಸ್ಟು ಏನು ಮಾಡ್ತೀವಿ, ಅವ್ರಿಗೊಂದು 40 ಕ್ವಶನ್ಸ್ ಬರುತ್ತೆ ಎನ್ರೋಲ್ ಆದ ತಕ್ಷಣವೇ. ಅದರಲ್ಲಿ ಅವ್ರ ಫೋಟೋಸು, ಮೆಜರ್ಮೆಂಟ್ಸು, ಲೈಕ್ಸು, ಡಿಸ್ಲೈಕ್ಸು, ಮೆಡಿಕೇಶನ್ಸ್, ಅವ್ರು ಏನೇನು ನಡೀತಿದೆ ಅವ್ರ ಲೈಫಲ್ಲಿ ಪ್ರತಿಯೊಂದು ತಿಳ್ಕೊತೀವಿ. ಆಮೇಲೆ ನಾವು ಟೈಮ್ ತೊಗೊಂಡು ಒಂದು 3 to 4 ಡೇಸ್ ಟೈಮ್ ತೊಗೊಂಡು ಪ್ಲ್ಯಾನ್ ರೆಡಿ ಮಾಡಿ ಅವ್ರ ಹತ್ರ ಹೇಳಿ, ಅವ್ರ ಹತ್ರ ಮಾತಾಡಿ, ಅವ್ರಿಗೆ ಏನು ಬೇಕು ಏನಿಲ್ಲ. ಈಗ ಮನೆ ಹೋಮ್ ವರ್ಕೌಟ್ ಅಂತ ಹೇಳ್ತಾರೆ, ಮನೇಲಿ ಏನು ಎಕ್ವಿಪ್ಮೆಂಟ್ ಇರಲ್ಲ. ನಾವು ಬರೀ ಒಂದು ರೆಸಿಸ್ಟೆನ್ಸ್ ಬ್ಯಾಂಡ್ ಸೆಟ್ ಒಂದು 500-600 ರೂಪಾಯಿಗೆ ಸಿಗುತ್ತೆ ಅಮೆಝಾನಲ್ಲಿ. ಅದನ್ನ ಇಟ್ಕೊಂಡು ಆಟ ಆಡಿಸ್ಬಿಡ್ತೀವಿ ನಾವು. ಅದಷ್ಟೇ ಸಾಕು. ಓಕೆ, ಟು ಬಿಗಿನ್ ವಿತ್. ಡಂಬಲ್ಸ್ ಅದೇನು ಡಂಬಲ್ಸ್ ಅಂದ್ರೆ ಇವಾಗ 2.5 ಕಿಲೋಸ್ದು ಇಲ್ಲ 5 ಕಿಲೋ ಪೇರ್ ತಗೋ ಅಂದ್ರೆ ಯಾರು ಅಫೋರ್ಡ್ ಮಾಡ್ತಾರೋ ಅಫೋರ್ಡ್ ಮಾಡ್ರಿ. ಇಲ್ಲ ಅಂದ್ರೂ ಹಾಗೇನೆ ಮಾಡ್ಬೋದು. ರೆಸಿಸ್ಟೆನ್ಸ್ ಬ್ಯಾಂಡ್ ಅಲ್ಲೇ ಮಾಡಿಸ್ಬಿಡ್ತೀವಿ. ಆಮೇಲೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ಲ ಮ್ಯಾಮ್. ಆಮೇಲೆ ಇದು ಇಟ್ಸ್ ಅ ಲೈಫ್ ಸ್ಟೈಲ್. ಏನೋ ಇವಾಗ 3 ತಿಂಗಳು ಮಾಡಿ ಬಿಟ್ಟೆ ಅನ್ನೋ ಥರ ಯಾರೂ ಹೋಗಲ್ಲ. ಯಾಕಂದರೆ ನಮ್ಮ ಹತ್ರ ಬಂದಮೇಲೆ ಕಲ್ತಾಗ ಅದ್ರ ರುಚಿ ನೋಡಿರ್ತಾರಲ್ವಾ, ಕಷ್ಟಪಟ್ಟು ಪಡ್ಕೊಂಡಿರ್ತಾರೆ. ಹಂಗಾಗಿ ಯಾರು ಕಳ್ಕೊಳಕ್ಕೆ ಇಷ್ಟಪಡಲ್ಲ. ಯಾಕೆಂದ್ರೆ ಇವಾಗ ಜಿಮ್ಗೆಲ್ಲ ಸೇರ್ತಾರೆ. ಇವಾಗ ನ್ಯೂ ಇಯರ್ ಬಂತು ಅಂತ ಹೇಳಿದ್ರೆ, ಇಯರ್ ಎಂಡ್ ಬಂತಂದ್ರೆ, ಯಾವುದೊಂದು ಫೆಸ್ಟಿವಲ್ ಬಂತಂದ್ರೆ ಹೊಸದಾಗಿ ಅವ್ರದ್ದೊಂದು ರೆಸಲ್ಯೂಷನ್ ಸ್ಟಾರ್ಟ್ ಮಾಡ್ತಾರೆ. ಈ ಸಲ ವೆಯ್ಟ್ ಲಾಸ್ ಮಾಡಬೇಕು, ಈ ಸಲ ಇಷ್ಟು ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ಎಲ್ಲ ಜಿಮ್ಗೆಲ್ಲ ದುಡ್ಡು ಕೊಟ್ಟು ಹೋಗ್ತಾರೆ. ಪಾಪ ಅವ್ರಿಗೆ ಟೈಮ್ ಸಿಗಲ್ಲ, ಏನೋ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಅಷ್ಟೇ ಒಂದು 10 ಡೇಸ್ ಹೋಗ್ತಾರೆ, ಆಮೇಲೆ ಹಂಗೆ ಬಿಟ್ಟು. ಒಂದು ರಿಯಾಲಿಟಿ ಏನು ಗೊತ್ತಾ, ಈ 1ನೇ ತಾರೀಕಿಂದ ಸ್ಟಾರ್ಟ್ ಮಾಡೋರು, ಸೋಮವಾರದಿಂದ ಸ್ಟಾರ್ಟ್ ಮಾಡೋರು, ನಾಳೆ ಮಾಡೋಣ ಅನ್ನೋರು, ಆಮೇಲೆ ಈ ನೆಕ್ಸ್ಟ್ ಮಂತ್ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಅವ್ರು ಯಾರೂ ನಾನು ಇದುವರೆಗೂ ಎಂಡ್ ಗೋಲ್ ರೀಚ್ ಆಗಿರೋದು ನಾನು ನೋಡೇ ಇಲ್ಲ. ನನ್ನ ಸರ್ಕಲ್ ಅಂತೂ ನೋಡಿಲ್ಲ ನಾನು. ನಾನು ಆಲ್ಮೋಸ್ಟ್ ಆಲ್ ಇದುವರೆಗೂ ಒಂದು 2000+ ಕ್ಲೈಂಟ್ಸ್ನ ನಾನು ಹ್ಯಾಂಡಲ್ ಮಾಡಿದ್ದೀನಿ ಒಬ್ಬನೇ. ಅಷ್ಟು ನಾನು ನೋಡೇ ಇಲ್ಲ. ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು ಹೈ ಜೋಶಲ್ಲಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದು ಸುಮ್ಮನೆ ಒಂದು ಇಟ್ಸ್ ವೇಸ್ಟ್ ಆಫ್ ಟೈಮ್. ನಾನು ಹೇಳೋದೇನು ಗೊತ್ತಾ, ನಿಮ್ಮ ಸ್ಟಾರ್ಟ್ ಮಾಡ್ಬೇಕಾದ್ರು ಯಾವಾಗ ಬೇಕಾದ್ರೂ ಸ್ಟಾರ್ಟ್ ಮಾಡ್ತಾರೆ. ಹೌದು, ಮಾಡ್ಬೇಕಂದರು ಹೆಂಗಿದ್ರು ಮಾಡ್ತಾರೆ, ಹೆಂಗಿದ್ರು ದಾರಿ ಹುಡುಕಿ ಮಾಡ್ತಾರೆ. ಇಲ್ಲ ಹಿಂದೆ ಬಿದ್ದು ಪ್ರಜಲ್ ಇಲ್ಲ ಹಿಂಗೆ ಆಗ್ತಿಲ್ಲ, ಇದನ್ನ ಹಿಂಗೆ ಮಾಡೋಣ, ಹಿಂಗೆ ಮಾಡೋಣ, ಹಂಗೆ ಮಾಡೋಣ, ಹಿಂಗೆ ಮಾಡೋಣ ಕೇಳಿ ಹಿಂದೆ ಬಿದ್ದು ಮಾಡ್ಕೊತಾರೆ. ಇಲ್ಲ ಅಂದ್ರೆ ರೀಸನ್ ಕೊಡ್ಕೊಂತ ಕುತ್ಕೊಬೇಕು. ಇವಾಗ ನಿಮ್ಮ ಆ್ಯಪ್ ಡೌನ್ಲೋಡ್ ಮಾಡಿದ್ರೆ ಏನೆಲ್ಲ ಫೀಚರ್ಸ್ ಸಿಗುತ್ತೆ? ಅಂದ್ರೆ ಕನ್ನಡದವರೆಗೂ ಅರ್ಥ ಆಗುತ್ತಾ? ಅಂದ್ರೆ ಬೇಸಿಕ್ ಇಂಗ್ಲಿಷ್ ಮ್ಯಾಮ್, ಬೇಸಿಕ್ ಎಲ್ಲರೂ ಅರ್ಥ ಮಾಡ್ಕೊಬಹುದು. ಎಲ್ಲ ಅರ್ಥ ಮಾಡ್ಕೊಳತರ ಕಾಂಪ್ಲಿಕೇಟೆಡ್ ಅಂತ ಏನು ಇದು ಮಾಡಿಲ್ಲ ನಾನು. ಬ್ಲ್ಯಾಕ್ ಕಾಫಿ ಓಕೆ ಅಲ್ವಾ, ಎಲ್ಲ ಬ್ಲ್ಯಾಕ್ ಕಾಫಿ 0 ಕ್ಯಾಲರಿ ಅಂತ ಕುಡಿಸ್ತಿಲ್ಲ. ನನಗೆ ಕಾಫಿ ಮಾಡಕ್ ಬರಲ್ಲ, ಅದಕ್ಕೆ ಬ್ಲ್ಯಾಕ್ ಕಾಫಿ ಕುಡಿಸ್ತಾ ಇದ್ದೀನಿ ಅಷ್ಟೇ.
ಕಾಫಿ ರೆಡಿ ಆಯ್ತಾ? ಕಾಫಿ ಡನ್. ಓಕೆ, ಥ್ಯಾಂಕ್ ಯು. ಐ ಆಮ್ ಸೋ ಸಾರಿ, ಬ್ಲ್ಯಾಕ್ ಕಾಫಿ ಕೊಡ್ತಾ ಇದ್ದೀನಿ. ಇರ್ಲಿ, ನಾವು ನಿಮ್ಮ ಜೊತೆ ಸೇರ್ಕೊಂಡು ಸ್ವಲ್ಪ ಸಣ್ಣ ಆಗೋಣ, ಫಿಟ್ ಆಗೋಣ ಅಂತ ಹೇಳಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಅಂದ್ರೆ ಈ ಕಾಫಿನ ಯಾವ ಟೈಮಲ್ಲಿ ಕುಡಿಬೇಕಾಗುತ್ತೆ? ಆ ಥರ ಏನು ಸ್ಪೆಸಿಫಿಕ್ ಟೈಮಿಂಗ್ಸು ಅಂತ ಏನಿಲ್ಲ. ಯೂಶಲಿ 5 o'clock ಇಲ್ಲ 6 o'clock ಮೇಲೆ ಕುಡಿಬೇಡ್ರಿ ಅಂತ ಹೇಳ್ತಾರೆ. ಓನ್ಲಿ ರೀಸನ್ ಬೀಯಿಂಗ್ ಇದರಲ್ಲಿ ಇದಿರುತ್ತೆ, ಕೆಫೀನ್ ಇರುತ್ತಲ್ವಾ, ಅದು ನಿಮ್ಮ ನಿದ್ದೆ ಹಾಳು ಮಾಡೋ ಚಾನ್ಸಸ್ ಇರುತ್ತೆ. ಹಾಫ್ ಲೈಫ್ ಅಂತ ಹೇಳ್ತೀವಿ. ನೀವು ಯಾವುದೇ ಮೆಡಿಕೇಶನ್ ತೊಗೊಂಡ್ರು, ಯಾವುದೇ ಇದು ತೊಗೊಂಡ್ರು ಹಾಫ್ ಲೈಫ್ ಅಂತ. ಈಗ ನೀವು ಲೆಟ್ಸ್ ಇವಾಗ 100 mg ಕಾಫಿ ಕುಡಿತಿದ್ದೀರಾ ಅಂತ ಅನ್ಕೊಳ್ಳಿ, ಅಂದರೆ ಕೆಫೀನ್ ಇದೆ, 100 mg ಕೆಫೀನ್ ಇದೆ ಇದರಲ್ಲಿ ಅಂತ ಅನ್ಕೊಳ್ಳಿ. 6 hours ಬರೀ 50 mg ಮಾತ್ರ ಖರ್ಚಾಗೋದು, ಇನ್ನು 50 mg ಬಾಕಿ ಬಾಡಿ ಒಳಗೆ ಹಂಗೆ ಉಳ್ಕೊಂಡಿರುತ್ತೆ. ಓಕೆ, ಸೊ ಇದು ಏನಾಗುತ್ತೆ, ನೀವು ನೈಟ್ ನಿದ್ದೆ 10 ಗಂಟೆ ಇಲ್ಲ 11 ಗಂಟೆ ಮಲ್ಕೊಳೋರಾದ್ರೆ ಭಾಳ ಕಷ್ಟ ಆಗುತ್ತೆ. ಓಕೆ, ಹಂಗಾಗಿ ಸಾಯಂಕಾಲ ಕಾಫಿನ ನಿಲ್ಲಿಸಿ ಬೇಗ ಅಂತ ಹೇಳ್ತಾರೆ. ಬಟ್ ಇಫ್ ಯು ಆರ್ ಲೇಟ್ ನೈಟ್ ಮಲ್ಕೊಳೋ ಪರ್ಸನ್ ಆದರೆ ವೆಲ್ ಆ್ಯಂಡ್ ಗುಡ್. ಆಮೇಲೆ ಕೆಫಿನ್ ಯೂಶಲಿ ಬಾಡಿ ಅಡಾಪ್ಟ್ ಮಾಡ್ಕೊಂಡ್ಬಿಡುತ್ತೆ. ಯೂಶಲಿ ಮಾರ್ನಿಂಗ್ ಎಲ್ಲ ವರ್ಕೌಟ್ ಮಾಡ್ತಾರಲ್ಲ, ಅವರು ಫಸ್ಟ್ ಕಾಫಿನೇ ಕುಡಿದು ಬ್ಲ್ಯಾಕ್ ಕಾಫಿನೇ ಅಲರ್ಟ್ ಮಾಡುತ್ತೆ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಅಷ್ಟೇ. ಸೊ ಅಲರ್ಟ್ನೆಸ್ ಇದು ಕ್ರಿಯೇಟ್ ಮಾಡುತ್ತೆ ಅಷ್ಟೇ. ಅದಕ್ಕೋಸ್ಕರ ಬ್ಲ್ಯಾಕ್ ಕಾಫಿ ಕುಡಿತಾರೆ ಹೊರತು ಇದರಿಂದ ಏನೋ ಆಗುತ್ತೆ ಅಂತ ಏನಿಲ್ಲ. ಈಗ ಪ್ರೀ ವರ್ಕೌಟ್ ಅಂತ ಕುಡಿತಾರಲ್ಲ ಜಿಮ್ಮಲ್ಲಿ, ಅದರಲ್ಲಿ ಏನಿರುತ್ತೆ, ಕೆಫಿನ್ ಇರುತ್ತೆ. ಈ ನೀವು ನಾರ್ಮಲ್ ಕಪ್ಪಲ್ಲಿ ಕುಡಿಯೋದಕ್ಕಿಂತ 3 to 4 times ಜಾಸ್ತಿ ಇರುತ್ತೆ ಅಷ್ಟೇ ಕೆಫಿನ್. ಅದರಲ್ಲಿ ಕೆಫಿನೇ ಕುಡಿತಿರೋದು, ಅದ್ರ ಜೊತೆಗೆ ಬೇರೆ ಬೇರೆ ಸಬ್ಸ್ಟೆನ್ಸಸ್ ಆಗಿರ್ತಾರೆ ಪಂಪ್ ತೋರ್ಸೋಕ್ಕೆ, ಹೈಡ್ರೇಷನ್ನು ಅದು ಇದು ಅಂತ ಹೇಳ್ಬಿಟ್ಟು. ಅದು ಬಿಟ್ಟರೆ ಕೆಫಿನ್ ಈಸ್ ಎವ್ರಿಥಿಂಗ್. ನಿಮ್ಗೆ ಯಾಕೆ ಈ ತರ ಒಂದು ಕಾನ್ಸೆಪ್ಟ್ ಬಂದಿದ್ದು? ನೀವು ಫಸ್ಟ್ ಇಂದಲೂ ಕೂಡ ಏನೋ ಜಿಮ್ ಆ ಥರ ಏನಾದ್ರು ಮಾಡ್ಕೊಂಡಿದ್ರಾ? ಬೇಸಿಕಲಿ ನಾನು ಜರ್ಮನಿಯಲ್ಲಿದ್ದೆ. ಫಾರಿನ್ ಅಲ್ಲಿ ಇದ್ದಿದ್ದು? ನಾನು ಜರ್ಮನಿಯಲ್ಲಿ 4 years ಇದ್ದೆ, 4.5 years ಅಲ್ಲೇ ಇದ್ದೆ. ಸೊ ಅಲ್ಲಿ ನಾನು ಜನಗಳನ್ನ ನೋಡಿ ಹೆಂಗ್ ಸಣ್ಣ, ನಾನು ಐ ವಾಸ್ 100 kilos. ಯಾವ ನಿಮ್ದು? ನನ್ನ ದಾವಣಗೆರೆ. ನಮ್ ದಾವಣಗೆರೆ ಹುಡುಗ ಹಾಗಾದ್ರೆ. ಓಕೆ, ಬೆಣ್ಣೆ ನಗರಿ ಹುಡುಗ. ಓಕೆ, ಸೊ ನನ್ನ ದಾವಣಗೆರೆ. ಸೊ ಜರ್ಮನಿಗೆ MBA ಮಾಡಕ್ಕೆ ಹೋಗಿದ್ದೆ ನಾನಲ್ಲಿ. MBA ಇನ್ ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಆಗಿದೆ ನಂದು. ಓಕೆ, ಅಲ್ಲೇ ವರ್ಕ್ ಮಾಡ್ತಾ ಇದ್ದೆ, ಜೊತೆಗೆ MBA ಆಯಿತು. ಈ ಕಾನ್ಸೆಪ್ಟ್ ಬಂತು. ನಾನು ಫಸ್ಟ್ ಸಣ್ಣ ಆಗಬೇಕಿತ್ತು. ನಾನು 100 kilos ಇದ್ದೆ. ನನ್ನ ಫೋಟೋಸ್ ತೋರಿಸ್ತೀನಿ ರೀ, ನೀವು ನನ್ನ ಫೋಟೋಸ್ ನೋಡಿದ್ರೆ ನಂಬಲ್ಲ ನೀವು. ಓಕೆ, ಫಸ್ಟ್ ನಾನು ಟ್ರಾನ್ಸ್ಫಾರ್ಮ್ ಆದೆ. ನನಗೂ ನೀವೇನೇನು ಫಾಲೋ ಮಾಡ್ತಿದ್ರ, ಬೆಳಿಗ್ಗೆ ಕೊತ್ತಂಬರಿ ಕಾಳು ಜ್ಯೂಸು, ABC ಜ್ಯೂಸು, ಡಿಟಾಕ್ಸ್ ಅಂತ ಅವು ಇವು ಎಲ್ಲ ಮಾಡಾಕಿದ್ದೆ. ಆಮೇಲೆ ನಾನು ಯಾವಾಗ ಅದನ್ನ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ, ಓದೋಕ್ಕೆ ಸ್ಟಾರ್ಟ್ ಮಾಡಿದೆ, ಅವಲ್ಲೇ ನನಗೆ ಅರ್ಥ ಆಗಿದ್ದು, ಅಯ್ಯೋ ಈ ಒಂದು ಬೇಸಿಕ್ ಕಾನ್ಸೆಪ್ಟ್ ನಮಗೆ ಯಾರಿಗೂ ಹೇಳಿಲ್ಲಲ್ಲ. ಅಂದರೆ ನೀವು ಅಂದರೆ ಎಂಗೇಜಿ ಬಂದಾಗಲೇ 100 kg ಆಗಿದ್ರಾ, ಅಥವಾ ಏನಾದ್ರು ನಿಮ್ಮ ಫುಡ್ ಸ್ಟೈಲಿಂದಲ್ಲ ಅಥವಾ ಲೈಫ್ ಸ್ಟೈಲಿಂದ? ಲೈಫ್ ಸ್ಟೈಲ್ ಎಂಗೇಜ್ ಅನ್ನೋದಕ್ಕಿಂತ ಆಫ್ಟರ್ 10th ಐ ವುಡ್ ಸೇ, ಆಫ್ಟರ್ 12 2nd PUC ಆದಮೇಲಿಂದ ಫುಡ್ ಹ್ಯಾಬಿಟ್ಸು, ಲೈಫ್ ಸ್ಟೈಲು, ಇಂಜಿನಿಯರಿಂಗ್ ಮಾಡಿದ್ದು ಬ್ಯಾಂಗ್ಳೂರಲ್ಲಿ, ಮನೆಯಿಂದ ಆಚೆ ಸ್ವಲ್ಪ ತಿನ್ನೋದು ಎಲ್ಲ ಕಂಟ್ರೋಲ್ ತಪ್ತೀವಲ್ವ ನಾವು. ಆಮೇಲೆ ನಮ್ಗೆ ಗೊತ್ತಿಲ್ಲಲ್ಲ, ಹಿಂಗೆ ಇರಬೇಕು, ಹಂಗೆ ಇರಬೇಕು, ಹಂಗೆ ತಿನ್ಬೇಕು, ಹಿಂಗೆ ತಿನ್ನಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ಜರ್ಮನಿಗೆ ಹೋದಾಗ ಆ್ಯಕ್ಚುಲಿ ಅಲ್ಲಿ ಜನಗಳನ್ನ ನೋಡಿ ಅಂದರೆ ಆಲ್ಮೋಸ್ಟ್ ಜರ್ಮನಿಲಿ ಅಷ್ಟು ಫಿಟ್ನೆಸ್ಗೆ ಎಲ್ಲ ಫೋಕಸ್ಡ್ ಆಗಿರ್ತಾರ. 80 to 90% ನಾನು ಅಲ್ಲೇ ಜಾಸ್ತಿ ಫಿಟ್ ಇರೋರು ನೋಡಿದ್ದು. ನಾನು 70-75 year ಓಲ್ಡ್ ಲೇಡಿ 6 ಪ್ಯಾಕ್ ಇಟ್ಕೊಂಡಿರೋರು ನೋಡಿದ್ದೀನಿ. ಓಕೆ, ಅಷ್ಟು ಫೋಕಸ್ಡ್. ನೀವು ನಂಬ್ತಿರೋ ಬಿಡ್ತಾರೋ, 70 ವರ್ಷದವರು. ಜಸ್ಟ್ ಇಮ್ಯಾಜಿನ್, ಒಬ್ರು ಲೇಡಿ ವೈಟ್ ಟಿ ಶರ್ಟ್ ಹಾಕೊಂಡು, ಬ್ಲೂ ಜೀನ್ಸ್ ಹಾಕೊಂಡು, ವೈಟ್ ಸ್ನೀಕರ್ಸ್ ಹಾಕೊಂಡು ಸೈಕ್ಲಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ರೆ ವಾವ್, ಸಖತ್ತಾಗಿ ಕಾಣಿಸ್ತಾ ಇರುತ್ತೆ. ಮತ್ತೆ ನಮಗೂ ಕೂಡ ಇನ್ಸ್ಪೈರ್ ಆಗುತ್ತೆ. ಸೊ ನಾನು ಹಂಗೆ ಇನ್ಸ್ಪೈರ್ ಆಗಿ, ಆಮೇಲೆ ಇನ್ನೊಂದು ಬೇಸಿಕ್ ತುಂಬ ನನಗೆ ಒಡೆದೇ ಬಿಡಿಸಿದ್ದು ಅಂದರೆ, ಒಬ್ರು 93 year old ವುಮೆನ್ನ ಒಬ್ರು ಮೀಟ್ ಮಾಡಿದೆ ನಾನು ಬಸ್ಸಲ್ಲಿ. ಹಿಂಗೆ ಹೋಗ್ಬೇಕಾರೆ ನಮಗೊಂದು ಇಂಡಿಯನ್ಸ್ ಅಭ್ಯಾಸ ಇದೆಲ್ಲ, ಬಂದ ತಕ್ಷಣ ಜಾಗ ಬಿಟ್ಕೊಡೋಕ್ಕೆ ಎದ್ದು ಜಾಗ ಬಿಟ್ಕೊಡೋಣ ಅಂತ, ವಯಸ್ಸಾದವ್ರು ಬಂದರು ಅಂತ ಹಿಂಗೆ ಎದ್ದಾಳಕ್ಕೆ ಹೋದೆ. ಅವ್ರು ಹಿಂಗೆ ಕೂರಿಸ್ಬಿಟ್ಟು ಇಷ್ಟೇ ಜಾಗದಲ್ಲಿ ಕುತ್ಕೊಂಡ್ರು. ಅವರು ಅಂತ ಇಂಗ್ಲೀಷ್ ಏನಿಲ್ಲ, ಜರ್ಮನಿಯಲ್ಲಿ ಸ್ಲೋ ಆಗಿ 93 ವರ್ಷ. ನನಗೆ ಗೊತ್ತಿರಲಿಲ್ಲ 93 ವರ್ಷ. ನಾನೇನೋ ಒಂದು 75-80 ಇರ್ಬೋದು ಅಂತ ನನ್ನ ತಲೆಯಲ್ಲಿ ಇದ್ದಿದ್ದು. ಮಾತಾಡ್ತಾ ಇದ್ವಿ, ಎಲ್ಲಿಗೆ ಹೋಗ್ತಿದ್ಯಾ, ಏನಾಯಿತು, ನಾರ್ಮಲ್ ಟಾಕ್ಸು. ಎಲ್ಲಿಗೆ ಹೋಗ್ತಿದ್ರಾ ಅಂತ ಕೇಳಿದೆ. ಸ್ವಿಮ್ಮಿಂಗ್ ಪೂಲ್ ಹೋಗ್ತಾ ಇದ್ದೀನಿ ಅಂತಂದರು. ಸ್ವಿಮ್ಮಿಂಗ್, ಓಕೆ, ಏನು ನಿಮ್ಮ ಏಜು? 93. ಓಕೆ, ಅಂದರೆ ಎಷ್ಟೊತ್ತು ಸ್ವಿಮ್ ಮಾಡ್ತೀನಿ? ಒಂದು 2 hour ಮಾಡ್ಕೊಂಡು ಮನೆಗೆ ಹೋಗ್ತೀನಿ ನಾನು ಆರಾಮಾಗೆ. ನಾನು ಓಕೆ, ಇಲ್ಲಿ 70 ಆದ ತಕ್ಷಣ ಅಯ್ಯೋ ನನ್ನ ಮೊಮ್ಮಗನ ನೋಡೋಂಗಾಗಿದೆ, ಅವ್ನು ಕರೆಸ್ರಿ ಇವ್ನು ಕರೆಸ್ರಿ ನೋಡೋಣ ಅಂತ ಹೇಳ್ತಾರೆ. ಇವ್ರು ನೋಡಿದ್ರೆ ಹಿಂಗೆಲ್ಲ. ಆಮೇಲೆ ಅಲ್ಲಿ ಹೋಗಿ ಡಾಕ್ಟರ್ಸ್ನ ಮೀಟ್ ಮಾಡ್ತಿದ್ದೆ, ಕಲಿತಿದ್ದೆ. ನಾನು ಕೋರ್ಸ್ ತೊಗೊಂಡೆ. ಓಕೆ, ಫಸ್ಟ್ ನಾನು ಟ್ರಾನ್ಸ್ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆದೆ. ನಾನು ಟ್ರಾನ್ಸ್ಫಾರ್ಮ್ ಆಗ್ತಾ ನನಗೆ ಅರ್ಥ ಆಗ್ತಾ ಹೋಯ್ತು. ಆಮೇಲೆ ಇದೆಲ್ಲ ಇನ್ನೂ ಅಲೈನ್ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ISSA
ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಸೈನ್ಸ್ ಅಸೋಸಿಯೇಷನ್ ಅಂತ ಹೇಳ್ಬಿಟ್ಟು ನೀವು ಗೂಗಲಲ್ಲಿ ನೋಡಿದ್ರೆ ಬರುತ್ತೆ, ವರ್ಲ್ಡ್ಸ್ ನಂಬರ್ 1 ಸರ್ಟಿಫಿಕೇಷನ್ ವೆನ್ ಇಟ್ ಕಮ್ಸ್ ಟು ಫಿಟ್ನೆಸ್, ISSA 1 ಇಲ್ಲ 2 ಅಲ್ಲೇ ಎಲ್ಲ ಇರುತ್ತೆ. ಅಲ್ಲಿ ನಾನು ಎಲೈಟ್ ಟ್ರೈನರ್ ಆಗಿ ಎಲೈಟ್ ಕೋಚ್ ಅಂತ ಹೇಳಿ ಕರೀತಾರೆ ನನ್ನ ಹತ್ರ ಒಂದು 4 to 5 ಡಿಫ್ರೆಂಟ್ ಸರ್ಟಿಫಿಕೇಷನ್ಸ್ ಇದೆ ಫ್ರಮ್ ISSA. ಅಂದ್ರೆ ವರ್ಕ್ ಮಾಡ್ತಾ ಇದು ಕೋರ್ಸು ಮಾಡಿಕೊಂಡು ಎಲ್ಲ ಆನ್ಲೈನ್ ಮಾಡಿಕೊಂಡು ಅದನ್ನೆಲ್ಲ ಮುಗಿಸ್ಕೊಂಡು ಅದರದ್ದು ಎಲ್ಲ ಸರ್ಟಿಫಿಕೇಷನ್ ಬಂದ ಮೇಲೆ ನಿಮ್ಗೆ ಎಷ್ಟು ಸಂಬಳ ಬರ್ತಾ ಇತ್ತು ಅವಾಗ ಸಮ್ವೇರ್ ಅರೌಂಡ್ 4.78 ಪರ್ ಮಂತ್. 4.5 5 ಲಕ್ಷ ಹತ್ತತ್ರ ಒಂದು ತಿಂಗಳ ಸಂಬಳ. ಸೊ ಗೋ ಗೆಟ್ ಫಿಟ್ ಅಂತ ಸ್ಟಾರ್ಟ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ನಿಮಗೆ ಐಡಿಯಾ ಬಂದಿದ್ದು? ಅಲ್ಲಿ ಐಡಿಯಾ ಬಂದಿದ್ದು, ಹೆಸರು ಸಮೇತ ಅಲ್ಲೇ ಬಂದಿದ್ದು, ಗೋ ಗೆಟ್ ಫಿಟ್ ಅಂತ ಇಡೋಣ ಅಂತ ಹೇಳ್ಬಿಟ್ಟು. ಫಸ್ಟ್ ನೀವು ಅಲ್ಲೇ ವೆಯ್ಟ್ ಲಾಸ್ ಮಾಡ್ಕೊಂಡು? ಹೌದು, ನಾನು ಫುಲ್ 6 ಪ್ಯಾಕ್ ಎಲ್ಲ ರೆಡಿ ಮಾಡಿ ಬಾಡಿನ ಫುಲ್ ಶೆಡೆಡ್ ಲುಕ್ಗೆ ತಗೊಂಬಂದಿದ್ದೆ ನಾನು. ಮತ್ತೆ ನಿಮ್ದು ಬಾಡಿ ಇವಾಗ ವೆಯ್ಟ್ ಲಾಸ್ ಅಂತ ಹೇಳಿದಾಗ ಬಾಡಿ ಎಲ್ಲ ಸ್ಯಾಗ್ ಆಗುತ್ತಲ್ಲ ಒಳಗಡೆ ಹೋಗೋದಂಗೆ, ಅದು ನಿಮ್ದು ಆ ಥರ ಕಾಣಿಸ್ತಿಲ್ಲ. ನನಗೆ ಆಶ್ಚರ್ಯ ಆಗ್ತಾ ಇದೆ. ನ್ಯಾಚುರಲ್ ಮಾಡಿದಾಗ ಈಗ ಎಲ್ಲದಕ್ಕೂ ಒಂದು ಅಡ್ದಾರಿ ಅಂತ ಇರುತ್ತೆ. ಮೆಜಾರಿಟಿ ಆಫ್ ದ ಪೀಪಲ್ ನಾವೇನು ಮಾಡ್ತೀವಿ, ಶಾರ್ಟ್ ಕಟ್ಸ್ನ ಹುಡುಕ್ತೀವಿ. ಇವಾಗ ನಾನು 100 kg ಇದ್ದೆ, ನಾನು ವೆಯ್ಟ್ ಲಾಸ್ ಮಾಡಿದೆ ಅಂತ ಹೇಳಿ ತುಂಬ ಜನ ಕೇಳಿದಾಗ ಇಲ್ಲ ಅದು ವೆಯ್ಟ್ ಲಾಸ್ ಆದ್ನ ಅದಕ್ಕೆ ಸ್ವಲ್ಪ ಬಾಡಿ ಎಲ್ಲ ಸ್ಯಾಗ್ ಆಗಿದೆ, ಫೇಸ್ ಎಲ್ಲ ಒಳಗಡೆ ಹೋದಂಗೆ ಆಗಿದೆ ಅಂತ. ನಿಮ್ಗೆ ಆ ಥರ ಅನ್ಸೋದೇ ಇಲ್ಲ? ನನ್ನಲ್ಲ ಮ್ಯಾಮ್, ನೀವು ನನ್ನ ಕ್ಲೈಂಟ್ಸ್ದು ನೀವು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಟ್ರಾನ್ಸ್ಫಾರ್ಮೇಷನ್ಸ್ ನೋಡಿ, 55-60 ಇಯರ್ ಓಲ್ಡ್ ಅವ್ರ ಸ್ಕಿನ್ನೇ ನಾವು ಸ್ಯಾಗ್ ಹಾಕಿ ಬಿಡಲಿಲ್ಲ. ಆ್ಯಂಡ್ ಬೈ 4-5 ಮಂತ್ಸಲ್ಲೇ 22 kilos 25 kilos ಲಾಸ್ ಆಗಿರೋ ಕೇಸಸ್ ಇದೆ. 40 kilos ಹೋಗಿರೋ ಫೋಟೋಸ್ ಇದ್ದಾವೆ. ಎಷ್ಟು ದಿನದಲ್ಲಿ 40 kg? 7 months. ಒಂದು 7 monthsಲ್ಲಿ 40 kg ವೆಯ್ಟ್ ಲಾಸ್ ಮಾಡಿಸಿದ್ರಿ. ಹಾಗಾದ್ರೆ ನಿಮ್ಮ ಫುಡ್ ಸ್ಟೈಲ್ ಎಲ್ಲ ಹೇಗಿರುತ್ತೆ? ಅನ್ನ ಸಾರು ಪಲ್ಯ ಅವೇ. ನಾವು ಯಾವುದೇ ಥರದ ಡಯಟ್ ಫುಡ್ ಅಂತ ಕಾನ್ಸೆಪ್ಟೇ ಇಲ್ಲ. ನ್ಯಾಚುರಲ್ ಆಗಿ ಏನು ತಿಂತಾರೆ ಅದು, ಮನೇಲಿ ಏನು ಮಾಡ್ತಾರೆ ಅದು, ಅದನ್ನ ಅನ್ನ ಬೇರೆ ಇನ್ಕ್ಲೂಡ್ ಮಾಡ್ತಾ ಇದ್ದೀರಲ್ಲ. ಓಕೆ, ನಾನು ಎಲ್ಲ ಡಯಟ್ಸ್ ನಿಮಗೆ ತೋರಿಸ್ತೀನಿ. ಬೇಕಾದ್ರೆ 3 ಹೊತ್ತು ಅನ್ನ ಹಾಕ್ತೀನಿ ನಾನು. ಆಮೇಲೆ ನಮ್ಮದು ಕ್ವಾಂಟಿಫೈಡ್ ಫುಡ್. ನಿಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಕೊಡಲೇಬೇಕು. ಕೊಟ್ಟರೆ ಚೆನ್ನಾಗೆ, ಇಲ್ಲ ಅಂದರೆ ನಿಮ್ಮ ಬ್ರೈನೇ ಫಂಕ್ಷನ್ ಆಗಲ್ಲ. ಈಗ ಬ್ರೈನಿಗೆ ಮೇನ್ ಎನರ್ಜಿ ಸೋರ್ಸ್ ಹೋಗೋದೇ ಕಾರ್ಬೋಹೈಡ್ರೇಟ್ಸಿಂದ. ಯಾವಾಗ ನಾವು ಕಾಪ್ಸ್ ಕರೆಕ್ಟಾಗಿ ತಿನ್ನಲ್ಲ, ಒಂದೇನಾಗ್ತೀವಿ, ಒಂದು ಮಂಕ ಕುತ್ಕೊತೀವಿ, ನಮ್ಮ ತಲೆ ಓಡಲ್ಲ ಸುತ್ತಮುತ್ತ ಏನು ಎತ್ತ ಅಂತ. ಇನ್ನೊಂದು ಕಿಟಿ ಮಾಡ್ಕೊತೀವಿ, ಎಲ್ಲರ ಮೇಲೂ ಹಾರಾಡ್ತೀವಿ, ಕಿರ್ಚಾಡ್ತೀವಿ, ಜಗಳಗಳು, ಕೂಗಾಡೋದು, ಇವೆಲ್ಲ ಏನಂದರೆ ನ್ಯಾಚುರಲ್ ಆಗೋದು. ಯಾಕಂದರೆ ನೀವು ಕರೆಕ್ಟಾಗಿ ಊಟ ಮಾಡ್ತಿಲ್ಲ ಅಂತ ಅರ್ಥ. ಅದು ಕಾಪ್ಸ್ ಎಷ್ಟೋ ಸತಿ ನೀವು ಅಬ್ಸರ್ವ್ ಮಾಡಿರ್ತೀರ, ಊಟ ಕರೆಕ್ಟಾಗಿ ಒಂದು ಸ್ವಲ್ಪ ಲೇಟ್ ಆಗೋಯ್ತು ಅಂದರೆ ನೀವು ಚಿಟ್ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕಿರಿಕಿರಿ ಇಟ್ಸ್ ಸೈನ್ಸ್. ಅದೇನು ನೀವೇನು ತಪ್ಪೇನು ಮಾಡ್ತಿಲ್ಲ, ನೀವು ಕರೆಕ್ಟಾಗಿ ಕೊಟ್ಬಿಟ್ರೆ ಬಾಡಿಗೆ ಏನು ಬೇಕೋ ಅದು ನೀವು ಹೇಳ್ದಂಗೆ ಕೇಳ್ಕೊಂಡಿರುತ್ತೆ. ಓಕೆ, ಅಂದರೆ ನೀವು ಇವಾಗ ಬರೀ ವೆಯ್ಟ್ ಲಾಸ್ ಅಷ್ಟೇ ಮಾಡಿಸಿದ್ದೀರಾ ಅಥವಾ ಬಾಡಿ ಬಿಲ್ಡ್ ಕೂಡ ಮಾಡಿಸಿದ್ರಾ, ಅಥವಾ ಏನಾದರೂ ಯಾವ್ದಾದ್ರು ಹೆಲ್ತ್ ಇಶ್ಯೂಸ್ ಇರುತ್ತಲ್ಲ? ಅಂದರೆ ಇವಾಗ ಡಿಪೆಂಡ್ಸ್. ಇವಾಗ ನಿಮಗೆ ಯಾವ ಥರ ಬೇಕು, ಲೀನ್ ಫಿಸಿಕ್ಕು ಅಂತ ಕೆಲವ್ರಿಗೆ ಲೀನ್ ಫಿಸಿಕ್ ಅಂತ ಹೇಳ್ಕೊಂಡು ಬರ್ತಾರೆ. ಕೆಲವರು ವೆಯ್ಟ್ ಲಾಸ್ ಮಾಡಿದ್ರೆ ಸಾಕು. ಫಸ್ಟ್ ಏನಾಗುತ್ತೆ, ನಂತರ ಬಂದ ತಕ್ಷಣ ಫಸ್ಟ್ ಎಲ್ಲರೂ ಹೇಳೋದು, ಪ್ರಜ್ವಲ್ ಎಲ್ಲ ಕರೆಕ್ಟಾಗಿದೆ, ಇದೊಂದು ಹೋಗ್ಬಿಟ್ರೆ ಸಾಕು ಅಂತ ಸ್ಟಾರ್ಟ್ ಆಗುತ್ತೆ. ಆಮೇಲೆ 3 weeks ಆಯಿತು, ಪ್ರಜ್ವಲ್ ನನಗೆ ಅನಿಸುತ್ತೆ ಇಲ್ಲೊಂದು ಬೋನ್ ಬರುತ್ತಲ್ಲ ಅದು, ಇಲ್ಲೊಂದು ಲೈನ್ ಬರುತ್ತಲ್ಲ ಅದು, ಇದು ಬೇಕು ಅದು ಬೇಕು. ಯಾವಾಗ ಅವರಿಗೆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ, ಓಕೆ ದಿಸ್ ಇಸ್ ಹೌ ಹಿಂಗೆ ವರ್ಕ್ ಆಗುತ್ತೆ ಅಂತ ಅವ್ರಿಗೆ ನಾವು ಕಾನ್ಫಿಡೆನ್ಸ್ ಕೊಟ್ಟಾಗ ಅವ್ರು ಹೆಂಗೆ ಎವಾಲ್ವ್ ಆಗ್ತಾ ಹೋಗ್ತಾರೆ, ಹಂಗೆ ಅವ್ರ ಗೋಲು ಸಮೇತ ಎವಾಲ್ವ್ ಆಗ್ತಾ ಹೋಗುತ್ತೆ. ಇವಾಗ ಏನಂದರೆ ಯೂಶಲಿ ಬಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊತಾರೆ. ಈಗ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊತೀರಾ ಆ ಥರ ಅಕೌಂಟ್ ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ ಬರ್ತಿರೋದು. ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ ಮೇಲೆ ಒಳಗೆ ಹೋಗ್ತಾರೆ, ಎಲ್ಲ ಟ್ರಾನ್ಸ್ಫಾರ್ಮೇಷನ್ಗಳು ನೋಡ್ತಾರೆ, ಇನ್ಫಾರ್ಮೇಷನ್ಸ್ ಇದೆ, ಇನ್ಫಾರ್ಮೇಟಿವ್ ಇದೆಲ್ಲ. ಇಲ್ಲ ಕೋಚ್ ಬುಕ್ ಮಾಡ್ಕೊಬೇಕು, ಕೋಚನ್ನು ಬುಕ್ ಮಾಡ್ಕೊಬೋದು. ಇವಾಗ ಸದ್ಯಕ್ಕೆ 3 ಜನ ಕೋಚ್ ಇದ್ದೀವಿ, ನಾನು, ಸಿರಿ ಅಂತ ಮತ್ತು ಜ್ಯೋತಿ ಅಂತ ಹೇಳ್ಬಿಟ್ಟು. ಜ್ಯೋತಿ ಇಸ್ ಫ್ರಮ್ ಡೆಲ್ಲಿ. ಅವರು ನಮ್ಮ ಅಂಡರಲ್ಲಿ ಟ್ರಾನ್ಸ್ಫಾರ್ಮ್ ಆಗಿಬಿಟ್ಟು ಕೋಚಾಗಿ ಬರ್ತಿರೋದು. ಈಗ ತುಂಬ ಜನ ಕೋಚಾಗಿ ಬರ್ತಾರೆ. ನಮ್ಮ ಓವರ್ ಆಲ್ ಪ್ಲ್ಯಾನ್ ಇರೋದು ಬೈ ದ ಎಂಡ್ ಆಫ್ 2029 ಅಷ್ಟೊತ್ತಿಗೆ ಒಂದು 200-300 ಜನ ಕೋಚ್ ಇರಬೇಕು ಅಂತ ಹೇಳ್ಬಿಟ್ಟು ಆ್ಯಪ್ ಒಳಗೆ ಡಿಫ್ರೆಂಟ್ ಕೋಚ್. ಆ ಕೋಚಸ್ ಎಲ್ಲರೂ ನಮ್ಮ ಅಂಡರಲ್ಲಿ ಟ್ರೈನ್ ಆಗಿರ್ತಾರೆ. ಅವರು ಒಬ್ಬರು ಕ್ಲೈಂಟಾಗಿ ನೋಡಿ ಅದನ್ನ ರುಚಿನ ಸವಿದು ಆಮೇಲೆ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಏನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ರುಚಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾರೋ ಸುಮ್ಮನೆ ರ್ಯಾಂಡಮಾಗಿ ಕರ್ಕೊಂಬಂದು ಕೋಚ್ ಮಾಡಿದೆ, ಸರ್ಟಿಫಿಕೇಷನ್ ಇದೆ ಬಾಯಲ್ಲಿ ಕೋಚ್ ಆಗೋ ಅಂತ ಕರಿತಿಲ್ಲ. ಈವನ್ ಡಾಕ್ಟರ್ಸ್ ಆರ್ ವಿಲ್ಲಿಂಗ್ ಟು ಬಿಕಮ್ ಕೋಚಸ್. ಇವಾಗ ಮುಂದೆ ಹೋಗ್ತಾ ಅವರು ಸಮೇತ ಟ್ರೈನ್ ಆಗ್ತಾಯಿದ್ದಾರೆ. ಟ್ರೈನ್ ಆಗಿನೇ ಅವರು ಇಲ್ಲ ಪ್ರಜ್ವಲ್ ನಂದೊಂದು ಬೇಸಿಕ್ ಕಂಡೀಷನ್, ನೀನು ಹುಡುಗ ಆಗಿರೋ ಹುಡುಗಿ ಆಗಿರೋ ನೀನು ಯಾವುದನ್ನ ಏಜ್ ಇರಲಿ 6 ಪ್ಯಾಕ್ ಇರಲೇಬೇಕು, ನೀನು ಕೋಚ್ ಆಗಿರಬೇಕು ಅಂತಂದರೆ ಆ್ಯಪ್ ಒಳಗೆ. ಅವರು ಫಸ್ಟ್ ಟ್ರೈನಪ್ ಆಗಿ. ಹೌದು, ಟ್ರೈನಪ್ ಆಗಿ ನೀವೇನು ಪ್ರೀಚ್ ಮಾಡ್ತಿದ್ದೀರಾ ಹಂಗೆ ನೀವು ಕಾಣಿಸ್ತಿಲ್ಲ ಅಂತಂದರೆ ಏನು ಪ್ರಯೋಜನ? 6 ಪ್ಯಾಕ್ ಇಲ್ದಲೇ ಅದು ಕಂಡೀಷನ್ ಇದೆ. ನಮ್ಮ ಕೋಚ್ ಯಾರೇ ಬಂದ್ರೂ
ಮಿನಿಮಮ್ 15% ಬಾಡಿ ಫ್ಯಾಟ್ ಒಳಗಿರಬೇಕು ಮೇಲ್ ಕೋಚು. ಫೀಮೇಲ್ ಕೋಚ್ಗೆ 25% ಒಳಗೆ ಬಾಡಿ ಫ್ಯಾಟ್ ಇರಬೇಕು. ದಿಸ್ ಇಸ್ ಸ್ಟ್ರಿಕ್ಟ್ ರೂಲ್. ರಿಗಾರ್ಡ್ ನೀವು ಏನಾರ ಎಜುಕೇಷನ್ ಇರಲಿ, ಏನೇ ಪ್ರೊಫೆಷನ್ ಇರಲಿ, ದಟ್ ಡಸಂಟ್ ಮ್ಯಾಟರ್. ಅದನ್ನು ಅಚೀವ್ ಮಾಡೋಕ್ಕೆ ಏನೆಲ್ಲ ಗೋತ್ರು ಮಾಡ್ತೀರಣ್ಣ, ಅಲ್ಲೇ ನೀವು ಆ್ಯಕ್ಚುಲಾಗಿ ಕಲಿಯೋದು ಏನದು ಆ್ಯಕ್ಚುಲ್ ಸೈನ್ಸ್ ಅಂತ ಹೇಳ್ಬಿಟ್ಟು. ಓಕೆ, ನಿಮ್ದೆಲ್ಲ ಕ್ಲಾಸಸ್ ಎಲ್ಲ ಹೇಗೆ, ಯಾವ ಟೈಮಿಂಗ್ಸ್ ಇರುತ್ತೆ? ಎನಿ ಟೈಮಿಂಗ್ಸ್ ಕ್ಲಾಸಸ್ ಅಂತ ಏನಿಲ್ಲ ಮ್ಯಾಮ್. ಇವಾಗ ಏನು ಗೊತ್ತಾ, ನೋ ಫಿಕ್ಸ್ಡ್ 6 ಗಂಟೆಗೆ ಒಂದು ಕ್ಲಾಸು, 7 ಗಂಟೆ ಆ ಥರ ಏನೂ ಇಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನೀವೊಬ್ರು ಕ್ಲೈಂಟು, ನೀವು ನನ್ನ ಹತ್ರ ಬಂದ್ರಿ, ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ರಿ, ನೋಡ್ತೀರಾ, ಕೋಚ್ನ ಬುಕ್ ಮಾಡ್ಕೊತೀರಾ, ಇಂಟ್ರಿಗಾಗಿರುತ್ತೆ ತುಂಬ, ಓಕೆ ಏನೋ ನೋಡೋಣ ಇರೋ ಡಿಫ್ರೆಂಟಾಗಿ ಕಾಣಿಸ್ತಿದೆ ಅಂತ ಬಟ್ ಕೋಚ್ನ ಬುಕ್ ಮಾಡ್ಕೊತಾರೆ. ಕೋಚ್ ಬುಕ್ ಆದಮೇಲೆ ಏನಾಗುತ್ತೆ, ಕೋಚ್ ಕಾಂಟ್ಯಾಕ್ಟ್ ಮಾಡ್ತಾರೆ, ನಿಮಗೆ ಎಲ್ಲಿ 40 ಕ್ವಶನ್ ಫಿಲ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ, ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ನೀವು ಅದು 40 ಕ್ವಶನ್ಸ್ ಎಲ್ಲ ಫಿಲ್ ಮಾಡ್ತೀರಾ, ವೇರ್ ನಿಮ್ಮ ಫೋಟೋಸು, ಮೆಜರ್ಮೆಂಟ್ಸ್, ಲೈಕ್ಸ್, ಡಿಸ್ಲೈಕ್ಸು, ಮೆಡಿಕೇಷನ್ಸು, ನೀವು ಡೇ ಟು ಡೇ ಆ್ಯಕ್ಟಿವಿಟಿ ಹೆಂಗಿರುತ್ತೆ, ಹಿಂದೆ ಏನಾರ ಫ್ಯಾಟ್ ಲಾಸ್ ಮಾಡಿದ್ರಾ, ಹೇಗೆ ಮಾಡಿದ್ರಿ, ಹೆಂಗಿತ್ತು ರಿಸಲ್ಟ್ಸು, ಮೆಡಿಕೇಷನ್ ವೈಸು, ಪ್ರತಿಯೊಂದು ನಿಮ್ಮದು ಕಾಗ್ನೇಟಿವ್ ಸ್ಕಿಲ್ಸನ್ನ, ಡೈಜೆಸ್ಟಿವ್ ಹೆಲ್ತ್ ಆಗಿರ್ಬೋದು, ಪ್ರತಿಯೊಂದು ತಿಳ್ಕೊಂಡು ಆಮೇಲೆ ಕೋಚ್ ನಿಮ್ಮ ಜೊತೆ ಕಾಂಟ್ಯಾಕ್ಟಿಗೆ ಬರ್ತಾರೆ. ಅವ್ರು ಮಾತಾಡಿ ನಿಮಗೆ ಏನು ಎತ್ತ, ಹೋಮ್ ವರ್ಕೌಟ್ ಅಂತ ಸೆಲೆಕ್ಟ್ ಮಾಡಿದ್ರಾ, ರೆಸಿಸ್ಟೆನ್ಸ್ ಬ್ಯಾಂಡ್ ಇದೆಯಾ, ಇಲ್ಲ ಡಂಬಲ್ಸ್ ಇದೆಯಾ, ಮನೇಲಿ ಏನು ಎಕ್ವಿಪ್ಮೆಂಟ್ಸ್ ಇದೆ, ಓಕೆ. ಆಮೇಲೆ ಕಿಚನ್ ವೇಯಿಂಗ್ ಸ್ಕೇಲ್, ನಾವು ಅಳತೆ ಊಟ ಅಂತ ಅವಲಿಂದ ಹೇಳ್ತಾ ಇದ್ದೀನಿ, ಅಳತೆ ಮಾಡಿ ಊಟ ಮಾಡಿಸ್ತೀವಿ, ಅಳತೆ ಮಾಡಿ ಕಿಚನ್ ವೇಯಿಂಗ್ ಸ್ಕೇಲ್ ಅದು 400-500 ರೂಪಾಯಿಗೆ ಅಮೆಝಾನ್ ಸಿಗುತ್ತೆ. ಒಂದ್ಸತಿ ತರಿಸಿದ್ರೆ ವರ್ಷಾನ್ಗಟ್ಟಲೆ ಬಂದ್ಬಿಡುತ್ತೆ, ಲೈಫ್ ಲಾಂಗ್ ಯೂಸ್ ಮಾಡ್ಬೋದು, ಮನೆಯಲ್ಲ ಯೂಸ್ ಮಾಡ್ಬೋದು. ನಮಗೆ ಹಂಗೆ ಆಗೋದು, ಫಸ್ಟು ಒಬ್ಬರು ಬರ್ತಾರೆ ಮನೆಯಿಂದ, ಆಮೇಲೆ ಇಡೀ ಮನೆನೇ ಎಂಟ್ರಲ್ ಆಗ್ತಾರೆ. ಓ ಓಕೆ. ಆಮೇಲೆ ಇತ್ತೀಚೆಗೆ ತುಂಬ ಎಮೋಷನ್ಸ್ ನೋಡ್ತಾ ಇದ್ದೀನಿ. ಅಮ್ಮ ಮಗಳಿಗೆ ಗಿಫ್ಟ್ ಕೊಡೋದು ಪ್ಲ್ಯಾನ್ನ, ಅವಳ ಬರ್ಡೇಗೆ, ಹಸ್ಬೆಂಡ್ ಗಿಫ್ಟ್ ಕೊಟ್ಟಿರೋ ಆ್ಯನಿವರ್ಸರಿ ಗಿಫ್ಟ್ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಆ ಎಮೋಷನ್ಸ್ ಎಲ್ಲ ಕಾಣಿಸ್ಕೊತಾ ಇದೆ. ಅಂದರೆ ಇವಾಗ ವಿ ಹ್ಯಾವ್ ರೀಚ್ ಟು ದಟ್ ಲೆವೆಲ್ ವೇರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಷ್ಟು ತುಂಬ ಜನ ಇದ್ದಾರೆ ಇವಾಗ. ನಾನೊಬ್ಬನೇ ಮಾತಾಡ್ತಿಲ್ಲ ಇವಾಗ. ನಂತರ ನಾವು ನನಗೆ ಗೊತ್ತಿರೋಂಗೆ ನನ್ನ ಪ್ರಕಾರ ಒಂದು 2,000 ಜನ ಮಾತಾಡ್ತಿದ್ದಾರೆ ನನಗೆ ಗೊತ್ತಿರೋಂಗೆ. ಯಾರ್ಯಾರು ಇವರೆಲ್ಲ ನನ್ನ ಜೊತೆ ಟ್ರೈನಪ್ ಆಗಿರಿ, ವೆಯ್ಟ್ ಲಾಸ್ ಮಾಡ್ಕೊಂಡಿರೋ, ಫ್ಯಾಟ್ ಲಾಸ್ ಮಾಡ್ಕೊಂಡಿರೋ, ಅವ್ರಿಗೆಲ್ಲ ಅವ್ರನ್ನ ಹೆಂಗೆ ಮಾಡ್ಕೊಂಡು ಹೋಗ್ಬೇಕಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಬೇರೆಯವ್ರು ಮಾಡ್ತಾರೆಲ್ಲ ಬಿಡ್ತಾರೋ ನಂಗೆ ಗೊತ್ತಿಲ್ಲ, ಬಟ್ ಅವ್ರನ್ನವರು ಲೈಫ್ ಲಾಂಗ್ ಕ್ಯಾರಿ ಮಾಡ್ಕೊಂಡು ಹೋಗೋದಂತೂ ಹೇಳ್ಕೊಟ್ಬಿಡ್ತೀವಿ ನಾವು. ಇವಾಗ ನಾವು ಜಿಮ್ಗೆ ಹೋದ್ರೆ ಒಂದು ಸ್ವಲ್ಪ ದಿನ ವರ್ಕೌಟ್ ಮಾಡ್ತೀವಿ, ಅದು ಬಿಟ್ಟ ತಕ್ಷಣ ಸಡನ್ನಾಗಿ ವೆಯ್ಟ್ ಗೇನ್ ಆಗಿಬಿಡ್ತೀವಿ. ಅದು ಸೈನ್ಸೇ ಅಲ್ಲ. ಅದು ಬಿಟ್ಟ ತಕ್ಷಣ ನೀವು ತಿಂದಿರೋದಕ್ಕೆ, ನಿಮ್ಗೆ ಹೇಳಿದ್ನಲ್ಲ ಎಷ್ಟು ತಿಂದ್ರಿ, ಎಷ್ಟು ಖರ್ಚು ಮಾಡಿದ್ರಿ. ಓ, ಹೀಗೆ ವೆಯ್ಟ್ ಗೇನ್ ಆಗೋದು. ಜಿಮ್ ಬಿಟ್ಟ ತಕ್ಷಣ, ವರ್ಕೌಟ್ ಬಿಟ್ಟ ತಕ್ಷಣ ವೆಯ್ಟ್ ಗೇನ್. ವೆಯ್ಟ್ ಅಲ್ಲಿ ಏನಾಗ್ತಿರುತ್ತೆ, ನೀವು ತಿಂತಾ ಇರ್ತೀರಾ, ಅದಕ್ಕೆ ತಕ್ಕಂತೆ ವರ್ಕೌಟ್ ಮಾಡ್ತಿರ್ತೀರ, ಮ್ಯಾಚ್ ಆಗ್ತಿರುತ್ತೆ, ಹೆಂಗೋ ಹೋಗ್ತಾ ಇರುತ್ತೆ. ಓಕೆ, ಹಿಂಗಿರುತ್ತೆ, ಬ್ಯಾಲೆನ್ಸ್ಡಾಗಿ ಹೋಗ್ತಾ ಇರುತ್ತೆ. ಖರ್ಚು ಮಾಡೋದು ಕಮ್ಮಿ ಆಗೋಯ್ತು, ಬರ್ನ್ ಮಾಡೋದು. ಮತ್ತು ಈಗ ಉಳ್ಕೊಂತಲ್ಲ, ತಿನ್ನೋದಂತೂ ಕಮ್ಮಿ ಮಾಡಿರಲ್ವೇ. ನೀವು ಜಿಮ್ ಬಿಟ್ಟ ತಕ್ಷಣ ಯಾರನ್ನ ತಿನ್ನೋದು ಕಮ್ಮಿ ಮಾಡಿ ನೋಡಿತೀರಾ? ಹಾಂ, ಮತ್ತೆ ಅಲ್ಲೇ ಆಯ್ತಲ್ಲ. ಯಾರಾದ್ರೂ ವೆಯ್ಟ್ ಲಾಸ್ ಮಾಡಿರೋರು ಇದಾರಾ? ತುಂಬ ಲೈವ್ ಆಗಿ ಏನಾದ್ರು ಇಲ್ಲ, ನೀವು ಬರ್ತಾ ಇದ್ದೀರಾ ಅಂತಾನೆ ಕರ್ಸಿದ್ದೀನಿ ನಾನು. ಒಳ್ಳೆ ಎಕ್ಸಾಂಪಲ್ ಅಂತ ಹೇಳ್ಬಿಟ್ಟು 57 year old 57 year old 57 ವರ್ಷ ಅವ್ರನ್ನೇ ಬೇಕಂತಾನೆ 30-40 ಫೀಮೇಲ್ ವುಮೆನ್ ಅವ್ರು ಬಂದು ಮಾತಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಎಕ್ಸ್ಪೀರಿಯನ್ಸಿಗೆ. ಯೂಶಲಿ ಏನಾಗುತ್ತೆ 30-40s ನನ್ನ ಹತ್ರ ತುಂಬ ಜನ ಇದ್ದಾರೆ. 50+ ಆಲ್ಮೋಸ್ಟ್ ಅಲ್ಲಿ 250+ 50+ ಇರೋದು. 50 ಮೇಲೆ ತುಂಬ ಜನ ಇದ್ದಾರೆ. ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತಿದ್ದಾನೆ. ಜಸ್ಟ್ ಇಮ್ಯಾಜಿನ್ ಹೆಂಗಿದೆ ನಮ್ಮದು ಇದೆ. ಕಷ್ಟ ಅಲ್ಲ? ಕಷ್ಟ ಅಂತ ಏನಿಲ್ಲ ಮ್ಯಾಮ್. ಇದು ಅವ್ರಿಗೆ ಎಜುಕೇಟ್ ಮಾಡ್ಬೇಕಷ್ಟೇ, ಹೇಳ್ಕೊಡೋ ರೀತಿ ಅಷ್ಟೇ. ಅದು ನಮಗೆ ಒಂದೊಂದು ಕೇಸಸ್ಸಲ್ಲಿ ಏನಾಗುತ್ತೆ, ಮೊಬೈಲ್ ಯೂಸ್ ಮಾಡೋಕ್ಕೆ ಬರಲ್ಲ ಅವರಿಗೆ. ಅವಾಗ ಏನಾಗುತ್ತೆ, ಅವ್ರ ಮಕ್ಕಳು ಟೇಕ್ ಓವರ್ ತಗೊಂತಾರೆ. ಅವ್ರ ಮಕ್ಕಳು ಮುಂದೆ ನಿಂತು ಹಿಂಗಲ್ಲ ಹಿಂಗೆ ಅಂತ. ಏನು ಅವ್ರು ಈಗ 55 year old ಅಂತ ಅಂದ ತಕ್ಷಣ ಅವ್ರೇನು ಯೂಟ್ಯೂಬ್ ನೋಡ್ದಲ್ಲ ಅಂತೂ ನನ್ನ ಹತ್ರ ಬಂದಿರಲ್ಲ. ಯೂಟ್ಯೂಬ್ ನೋಡೋಷ್ಟು ಅವ್ರು ಟೆಕ್ ಯೂಸ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಒಂದ್ಸತಿ ಗೊತ್ತಾಗಬೇಕಷ್ಟೇ ಅದು. ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರ ಮಕ್ಳು ಏನು ಮಾಡ್ತಾರೆ, ಒಂದು ವಾರ ಹಿಂಗಿಂಗಮ್ಮ ಅಂತ ಹೇಳ್ಕೊಟ್ಬಿಟ್ಟು ನೆಕ್ಸ್ಟ್ ವಾರದಿಂದ ಅವರೇ ಫುಲ್ ಟೇಕ್ ಓವರ್ ತಗೊಂಡು ಅವರೇ ನಂಗೆ ಹೇಳ್ಕೊಡ್ತಾರೆ, ಪ್ರಜಲ್ ಹಂಗಲ್ಲ, ಪ್ರಜಲ್ ಹಿಂಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಅವ್ರನ್ನ ನೋಡ್ಬೇಕು. ನಾನು 6 ವರ್ಷ ಅಂತ ಹೇಳ್ತಾ ಇದ್ದೀರಾ, ನಾನು ತುಂಬ ಎಕ್ಸೈಟ್ಮೆಂಟ್ ಇದ್ದೀನಿ. ಇವಾಗ ನಿಮ್ಮ ಆ್ಯಪ್ ಬಗ್ಗೆ ತೋರಿಸಿ ಡೀಟೇಲ್ ಆಗಿ. ಸೊ ಈಗ ಪ್ಲೇ ಸ್ಟೋರಿಗೆ ಹೋಗ್ಬಿಟ್ಟು ಗೋ ಗೆಟ್ ಫಿಟ್ ಅಂತ ಟೈಪ್ ಮಾಡಿದ್ರೆ ನೋಡಿ, ಇದೆ ಆ್ಯಪ್, ಆರೆಂಜ್ ಕಲರ್ G. ಇದನ್ನ ಓಪನ್ ಮಾಡಿದೆ, ಡೌನ್ಲೋಡ್ ಆಯಿತು. ಡೌನ್ಲೋಡ್ ಆದಮೇಲೆ ಯೂಶಲಿ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಕೇಳುತ್ತೆ. ನಾನು ಆಲ್ರೆಡಿ ಅಕೌಂಟ್ ಇರೋದ್ರಿಂದ ಒಳಗಡೆ ಬಂದಿದ್ದೀನಿ. ಆ್ಯಪ್ ಒಳಗೆ ಬಂದಾಗ ಹಿಂಗೆ ಕಾಣುತ್ತೆ. ಇಲ್ಲಿ ನೀವು ಟ್ರಾನ್ಸ್ಫಾರ್ಮೇಷನ್ಸ್ ಎಲ್ಲ ನೋಡ್ಬೋದು, ಎಕ್ಸಿಸ್ಟಿಂಗ್ ಟ್ರಾನ್ಸ್ಫಾರ್ಮೇಷನ್ಸು. ಓಕೆ, ನಿಮ್ಮಲ್ಲಿ ಯಾರೆಲ್ಲ ಬಂದಿದೆ ಅವ್ರದ್ದೆಲ್ಲ ಟ್ರಾನ್ಸ್ಫಾರ್ಮೇಷನು, ವೆಯ್ಟ್ ಲಾಸು ಎಲ್ಲ ಕೂಡ ಬಿಫೋರ್ ಆಫ್ಟರ್ ಎಲ್ಲ ಫೋಟೋಸ್ ನಾವು ನೋಡ್ತಾ ಇದ್ದೀವಿ. ಕರೆಕ್ಟ್.
ಓಕೆ. ಸೊ ಅವರೇ 55-year-old ಲೇಡಿ ಅಂತ ಹೇಳಿದ್ನಲ್ಲ. ಓ 72ರಿಂದ ಇವಾಗ ಎಷ್ಟು ಕೆಜಿ ಆಗಿದೆ? 50 ಕೆಜಿ ಅಟ್ ದ ಏಜ್ ಆಫ್ 55 years 4 ತಿಂಗಳಲ್ಲಿ ಅವರು 22 kilos ಲಾಸ್ ಮಾಡಿದ್ದು. ಓಕೆ. ಅವ್ರ ಸ್ಕಿನ್ ಎಲ್ಲೂ ಸ್ಯಾಗ್ ಆಗಿಲ್ಲ. ಅವ್ರ ಸ್ಟೋರಿನ ಓದ್ಬೋದು. ಇವರು 38, 39 ಹತ್ರ 40 ಅಂದ್ಕೊಳ್ಳಿ. 84 ಕೆಜಿ ಇದ್ದರೆ ಇವಾಗ 67 ಕೆಜಿ ಆಗಿದ್ದಾರೆ. ಅವ್ರದ್ದು ಏನೇನು ತಿಂದರೆ ಎಲ್ಲನೂ ಸಮೇತ ಅಲ್ಲೇ ಇವರು ಡಾಕ್ಟ್ರು ದೇವಾಂಶ್ ಅಂತ ಹೇಳ್ಬಿಟ್ಟು ಓಕೆ. ಲೆಕ್ಚರರು. ಇವರು ಆಸ್ಟ್ರೇಲಿಯಾದಲ್ಲಿ ಇರೋದು. ಫಾರಿನ್ ಕಂಟ್ರೀಸ್ ಇಂದ ಎಲ್ಲ ನಿಮ್ಗೆ ಇದಾರೆ. ಅಕ್ರಾಸ್ ಗ್ಲೋಬಿ ಲಾಂಚ್ ಆಗಿರೋದ್ರಿಂದ ಎಲ್ಲಾ ಕಡೆನೂ ಕ್ಲೈಂಟ್ಸ್ ಇದ್ದಾರೆ. ಇವನ್ ಫಿಲಮ್ ಆಕ್ಟರ್, ನೆಕ್ಸ್ಟ್ ಅಪ್ಕಮಿಂಗ್ ಆಕ್ಟರ್ ವರುಣ್ ಅಂತ ಹೇಳ್ಬಿಟ್ಟು. ಓಕೆ. 6 ಪ್ಯಾಕ್ ಎಲ್ಲ ಬಂದಿದೆ. ಈಗ ಮೂವಿ ಈಗ ಇವ್ರದೆಲ್ಲ ಹೆಂಗೆ ಅಂದ್ರೆ ಒಂದ್ ಮೂವಿಗೆ 10 ಕಿಲೋ ಇಳಿಸ್ಬೇಕು, ಒಂದ್ ಮೂವಿಗೆ 10 ಕಿಲೋ ಏರಿಸ್ಬೇಕು. ನಾವು ಅದನ್ನ ಒಂದೊಂದು ತಿಂಗಳಲ್ಲೇ ಮಾಡ್ತಾ ಇರ್ತೀವಿ ನಾವು. ಯಾರು ಗುರು ಇವರು ಇಷ್ಟೊಂದು ದಪ್ಪ ಇದ್ದಾರೆ? ಇದು ನೋಡಿ ನಾನು. ನೀವು ಇಷ್ಟು ದಪ್ಪ ಇದ್ರ ಈಗಿದ್ರ ಐಡೆಂಟಿಫೈ ಮಾಡಕ್ ಆಗ್ತಾ ಇಲ್ವಲ್ಲ? ಇಲ್ಲಿ ನೋಡಿ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಓ ಮೈ ಗಾಡ್. ಅವರೆಲ್ಲಿ ಇವಾಗಿರ ನೀವೆಲ್ಲಿ? ಎಷ್ಟು ಡುಮ್ಮ ಇದ್ದೀರಾ ಅವಾಗ? 100 kg. ಇವರು ತೋರಿಸಿ ನಿಮ್ಮ ಥರನೇ ಇದ್ದವರು. ನಮ್ಮ ಹಳೆ ಕೋಚ್ ಇವರು. ಇವಾಗೆಲ್ಲ ಈಗ ಕೋಚ್ ಆಗಿ ಡಾಕ್ಟರ್ ಬಂದಿದ್ರೆ, ಬೇರೆ ಬೇರೆ ಪ್ರೊಫೆಷನಲ್ ಇದ್ದವ್ರು ಬಂದಿದ್ರೆ. ಇವರು ಇವಾಗ ಇದೆಲ್ಲ ಆದ್ಮೇಲೆ ಇವರಿಗೆ ಆಕ್ಟಿಂಗ್ ಇದೆಲ್ಲ ಆಪ್ಷನ್ಸ್ ಎಲ್ಲ ಬರ್ತಾ ಇದೆ. ಅದನ್ನೇ ಹೇಳ್ತಾ ಇರ್ತಾರೆ ಫೋನ್ ಮಾಡ್ಬಿಟ್ಟು. ಇವ್ರಿಗ ಇವಾಗ ಓಕೆ. ಇವಾಗ ಇವ್ರು ಸೆಲೆಬ್ರಿಟಿ ಆಗಿದ್ದಾರೆ ವೆಯ್ಟ್ ಲಾಸ್ ಆದ್ಮೇಲೆ. ಹೌದು. ಓಕೆ. ನಮ್ಮ ಬಾಡಿ ಸ್ವಲ್ಪ ವೆಯ್ಟ್ ಲಾಸ್ ಆಯ್ತು ಅಂತ ಹೇಳಿದ್ರೆ ನಮಗೆ ಒಂದು ರೀತಿಯಾಗಿ ಪ್ರೌಡ್ ಫೀಲ್ ಆಗುತ್ತೆ. ಹೌದು. ನಮ್ಮ ಹತ್ರ ಹೈಯೆಸ್ಟ್ ಎಷ್ಟು ಮಾಡ್ತೀರ ಗೊತ್ತಾ? 77-year-old ಲೇಡಿ ಮಾಡ್ತಾ ಇದ್ದಾರೆ. 77 ವರ್ಷದ ಅಜ್ಜಿ. ಅಜ್ಜಿ ಅನ್ನೋದಕ್ಕಿಂತ ಇವಾಗ ನೋಡಿದ್ರೆ ನೀವು ಆಂಟಿ ಅಂತ ಅನ್ಬೇಕು. ಹಂಗಾಗಿದ್ದಾರೆ ಅವರು. ಸೊ ಹಿಂಗೆ ತುಂಬಾ ಜನ ಟ್ರಾನ್ಸ್ಫಾರ್ಮೇಶನ್ ಆಗಿದ್ದಾರೆ. ಮನೇಲೆ ಕುತ್ಕೊಂಡು ಆರಾಮಾಗಿ ವರ್ಕೌಟ್ ಮಾಡ್ಬೋದು ಅಥವಾ ವೆಯ್ಟ್ ಲಾಸ್ ಮಾಡ್ಬೋದು. ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಸಾಲ್ವ್ ಮಾಡ್ಕೊಬಹುದು. ಅದಕ್ಕೆ ಆಗದೆ ಇರೋ ಟ್ರಾನ್ಸ್ಫಾರ್ಮೇಶನ್ ತುಂಬಾ. ನಿಮಗೆ 40 ಕಿಲೋ ಅಂತ ಹೇಳಿದ್ನಲ್ಲ, ಅವ್ರ ಟ್ರಾನ್ಸ್ಫಾರ್ಮೇಶನ್ ನಾನು ಇನ್ನ ಅದನ್ನ ನಿಮಗೆ ಕಳಿಸ್ಕೊಡ್ತೀನಿ ನಾನು. ಇನ್ನ ಹಾಕಿಲ್ಲ ನಾವು ಸ್ಟೋರೀಸ್ ಬರೆಯೋಕೆ. ಇನ್ನೂ ಒಂದು 60-70 ಪೆಂಡಿಂಗ್ ಇದೆ. ಇದು ಇವಾಗ ಎಕ್ಸಿಸ್ಟಿಂಗ್ ಆ್ಯಪ್. ಹೊಸ ಆ್ಯಪ್ ಇನ್ನೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅದು ಇವಾಗ ಕೋಚ್ನ ಬುಕ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿಗೆ ಬರ್ತಾರೆ. ಇವಾಗ ಪ್ರಜ್ವಲ್, ಸಿರಿ ಮತ್ತೆ ಜ್ಯೋತಿ ಅಂತ ಹೇಳಿದ್ನಲ್ಲ, ಈಗ ಪ್ರಜ್ವಲ್ ಅಂತ ಅನ್ಕೊಳ್ಳಿ. ಅವ್ರ ಪ್ರೊಫೈಲು ನಾನು ಅವಾಗಿಂದ ಏನ್ ಸರ್ಟಿಫಿಕೇಟ್ಸ್ ಅಂತ ಹೇಳ್ತಿದ್ದೆ ಎಲ್ಲ ಡಿಸ್ಪ್ಲೇಗೆ ಇಟ್ಟಿದ್ದೀನಿ. ಟ್ರಾನ್ಸ್ಫಾರ್ಮೇಶನ್ ಸ್ಪೆಷಲಿಸ್ಟ್, ISS ಇದು. ಸೊ ಎಲ್ಲ ನೀವು ನೋಡ್ಕೊಬಹುದು ಒಬ್ಬೊಬ್ರದ್ದು ಎಲ್ಲಾನು. ಈಗ ಎನ್ರೋಲ್ ಅಂತ ಹೋದ್ರೆ ಎಲ್ಲ ಡಿಫ್ರೆಂಟ್ ಪ್ಲಾನ್ಸ್. ಸೊ ನಮ್ 12 weeks ಇಂದ ಹಿಡಿದು 52 weeks ಟೀಮ್ ಪ್ಲಾನ್ ಅಂದ್ರೆ ಇದು 6 ಜನಕ್ಕೆ 52 weeks ಅಂದ್ರೆ 1 ವರ್ಷದ ಪ್ಲಾನ್. 12 ವರ್ಷದ ಒಬ್ರಿಗೆ ಸೋಲೋ ಪ್ಲಾನ್ ಇದು. 4999 ಸೋಲೋ, ಡಿಯೋ, ಟ್ರಿಯೋ ಅಂತೆಲ್ಲ ಪ್ಲಾನ್ಗಳು. ಇಲ್ಲಿಂದಾನೆ ಹೋಗಿ ಬುಕ್ ಮಾಡಿ. ಬುಕ್ ನಾವು ಇಲ್ಲಿ ಯಾರ್ಯಾರು Digi10 ಇಲ್ಲ Nandini 10 ಅಂತ ಹಾಕ್ತಾರೆ ಅವ್ರಿಗೆಲ್ಲರಿಗೂ 10% ಆಫ್ ಸಿಗುತ್ತೆ. ಓ, ನಮ್ಮ ಚಾನಲ್ ಹೆಸರು ಇಟ್ಕೊಂಡು ಕೋಡ್ ಯೂಸ್ ಮಾಡಿ Digi10 ಡಿಜಿಟಲ್ ಮಾಧ್ಯಮ 10 DIGI10. ಓಕೆ. ಅದನ್ನ ಹಾಕಿದ್ರಿ. ಹಾಕಿ ಇದನ್ನ ರೈಟ್ ಬಟನ್ ಕ್ಲಿಕ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಓಕೆ ಇನ್ವ್ಯಾಲಿಡ್ ಅಂತ ಬರ್ತಿದೆಲ್ಲ, ನಾಳೆಯಿಂದ ವ್ಯಾಲಿಡ್ ಅಂತ ಆಗುತ್ತೆ. ಇಲ್ಲಿ 10% ಆಫ್ ಸಿಗುತ್ತೆ ಅವ್ರಿಗೆ. ಪ್ರೊಸೀಡ್ ಟು ಪೇ ಕೊಡ್ತಾರೆ. ವಾಪಸ್ ಅವರು ಬ್ಯಾಕ್ ಟು ಪೇಮೆಂಟ್ ಆದ ತಕ್ಷಣ ಇನ್ನು ಮಿಕ್ಕಿದ್ದು ಕೋರ್ಸ್ ನೋಡ್ಕೊಂತಾರೆ. ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇಟ್ಟಿದ್ದೀರಾ. ನಮ್ಮ ಉದ್ದೇಶ ಬಂದ್ಬಿಟ್ಟು ಮನೆಗೂ ರೀಚ್ ಆಗಬೇಕು ಅಂತಾನೆ ಉದ್ದೇಶ. ಯಾಕಂದ್ರೆ ನಾವು ಹೇಳ್ಕೊಡ್ತಿರೋದು ಮನೆಗೂ ಗೊತ್ತಾದಷ್ಟು ಅವ್ರಿಗೆ ಒಳ್ಳೇದು. ಅಲ್ಲ ಬ್ರದರ್, ನೀವು ಇವಾಗ 4 ಲಕ್ಷ 5 ಲಕ್ಷ ತಿಂಗಳಿಗೆ ಸಂಬಳ ತಗೊಳ್ತಿರೋರು, ಇವಾಗ ಲಾಸ್ ಅಂತ ಅನಿಸ್ತಿಲ್ವಾ ನಿಮಗೆ? ಲಾಸ್ ಏನಕ್ಕೆ? ಐ ಆಮ್ ಎಂಜಾಯಿಂಗ್. ನನಗೆ ಐ ಆಮ್ ಎಂಜಾಯಿಂಗ್. ಈಗ ದುಡ್ಡೇ ಎಲ್ಲದಕ್ಕೂ ಅಲ್ಲ. ನಮ್ಗೆ ಇನ್ನೊಂದೇನಂದ್ರೆ ಪ್ಲಸ್ ಪಾಯಿಂಟು ಮಮ್ಮಿ ಡ್ಯಾಡಿ ಸಪೋರ್ಟ್. ಹೆಂಗಿದ್ರು ಅವರು ಚೆನ್ನಾಗಿರೋದ್ರಿಂದ ನಮಗೆ ಆ ಸಪೋರ್ಟ್ ಇದೆ. ಅವರೆಲ್ಲೂ ನನಗೆ ಅದು ಮಾಡಬೇಡ ಇದು ಮಾಡಬೇಡ ಅಂತ ಯಾವತ್ತೂ ಹೇಳ್ದಾರಲ್ಲ. ಒಂದು ಸ್ವಲ್ಪ ಸ್ಪೀಡಪ್ ಮಾಡೋಕ್ಕೆ ಹೇಳ್ತಾರೆ. ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲರೂ ಮದುವೆ ಆಗಿ ಮುಂದಕ್ಕೆಲ್ಲ ಹೋಗ್ಬಿಟ್ಟಿದ್ದಾರೆ, ನೋಡು ಎಲ್ಲ ಮುಂದೆ ಹೋಗಿದ್ದಾರೆ ಅಂತ. ಅದೊಂದು ಎಲ್ಲ ಪೇರೆಂಟ್ಸ್ಗೂ ಇದ್ದೇ ಇರುತ್ತೆ. ಅದನ್ನು ಬಿಟ್ಟರೆ ಇನ್ನು ನಾನು ಮಾಡ್ತಿರೋ ಕೆಲಸದ ಮೇಲೆ ಆಗಲಿ ಇದಾಗಲಿ ಯಾವುದೇ ಥರದ ಇದಿರಲ್ಲ ಅವರಿಗೆ. ಅದೇ ಥರ ಆ್ಯಪಲ್ಲಿ ತುಂಬ ಇದೆ. ಇನ್ನೂ ಎಕ್ಸ್ಪ್ಲೋರ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆ, ಅದನ್ನ ನೋಡ್ತಾ ಹೋಗ್ಬೇಕು. ತುಂಬ ಚೆನ್ನಾಗಿದೆ ನಿಮ್ಮ ಆ್ಯಪು. ತುಂಬ ಜನ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು ಅಂದ್ಕೊಂಡಿರೋರು ಇವ್ರನ್ನ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ. ಅದರಲ್ಲೂ ಕೂಡ ನಮ್ಮ Digi10 ಮತ್ತು Nandini 10 ಅಂತ ಹೇಳಿ ಕೋಡ್ನ ಯೂಸ್ ಮಾಡಿದರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ನನಗಿಂತ ತುಂಬ ಇನ್ಫಾರ್ಮೇಷನ್ ಸಿಕ್ತು, ನಮ್ಮ ವೀಕ್ಷಕರಿಗೂ ಸಿಕ್ತು. ಮತ್ತೆ ಸಿಗ್ತೀನಿ ನಾನು. ನೋಡೋಣ, ನಿಮ್ಮನ್ನು ಟ್ರೈ ಮಾಡಿ ಅದೊಂದು ಟ್ರಾನ್ಸ್ಫಾರ್ಮೇಷನ್ ವಿಡಿಯೋನ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಎಪಿಸೋಡ್ ಮಾಡಿ ಹಾಕ್ತೀನಿ. ಟಾರ್ಗೆಟ್ ಸೆಟ್ ಮಾಡಿ, ಎಲ್ಲ ಕೇಳಿ, ಯಾವತ್ತು ಅಂತ ಡೇಟ್ ಕೇಳಿ, ಕಮೆಂಟ್ಸ್ ಹಾಕಿ. ಇವರಿಗೆ ಬಿಡಬೇಡಿ ಆಗಿಲ್ಲ ಅಂತ ಅಂದರೆ. ಇವಾಗ ವೈಟ್ ಆಗಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಪಾಪ ಆಗಿದೆಯಲ್ಲ, ಜಸ್ಟ್ 4 months ಆಗಿದೆ. ಅದನ್ನ ಮಾಡ್ಬೋದು, ಇವಾಗಲೇ ಮಾಡ್ಬೋದಾ ನಾವು? ನನ್ನ ಹತ್ರ 2.5 months ಇಂದ ಸ್ಟಾರ್ಟ್ ಮಾಡ್ಕೊಂತಾರೆ. ಇವತ್ತೇ ಜಾಯಿನ್ ಆಗ್ತೀನಿ ನಾನೇ. ಇವತ್ತು ಕ್ಲೈಂಟ್ ಇವ್ರಿಗೆ
ಇವ್ರನ್ನ ಕರೆಕ್ಟಾಗಿ ಇವತ್ತು ವಿಡಿಯೋ ನೋಡಿದ ತಕ್ಷಣ ಅಲ್ಲಿ ಕಮೆಂಟ್ಸ್ ಅಲ್ಲಿ ಹಾಕಿ ಎಂಡ್ ಡೇಟ್ ಯಾವ್ದು ಡಿಸೈಡ್ ಮಾಡಿದ್ರೆ ಅಂತ ಆ ಡೇಟ್ ದಿನ ಇವ್ರು ಹೆಂಗಿದ್ದಾರೆ ಅಂತ ನೋಡೋಣ ಅಂತ. ಖಂಡಿತ ಇದನ್ನ ಚಾಲೆಂಜ್ ಆಗಿ ತಗೊಳ್ತೀನಿ. ನೀವು ನಿಮ್ಮ ಲೈಫಲ್ಲಿ ಹೆಲ್ತ್ ಫಿಟ್ನೆಸ್ ಬಗ್ಗೆ ಚಾಲೆಂಜ್ ಆಗಿ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.